Hello guys, welcome to House of Fortune. And House of Fortune ಅಲ್ಲಿ ನಿಮಗೆ astrology, numerology, tarot reading, tarot guidance, manifestation and like every information you'll get in this channel. ಅದಕ್ಕೆ ನೀವೇನ್ ಮಾಡಬೇಕು, ಬೇಗ ಸಬ್ಸ್ಕ್ರೈಬ್ ಮಾಡಬೇಕು and ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಇದನ್ನ ಶೇರ್ ಮಾಡಬೇಕು. ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾವು 2026 ಅಲ್ಲಿ 4, 5 and 6 ನಂಬರ್ಸ್ ಅವರಿಗೆ ಹೇಗೆ ಇರುತ್ತೆ ಅಂತ ನೋಡೋಣ. ಸೊ ನಿಮಗೆ 2026 ಅಲ್ಲಿ ನಿಮಗೆ ಲವ್ ಲೈಫ್ ಹೇಗಿರುತ್ತೆ, ನಿಮ್ಮ ಕರಿಯರ್ ಹೇಗಿರುತ್ತೆ, ನೀವು ಸ್ಟೂಡೆಂಟ್ಸ್ ಆದರೆ ನಿಮ್ಮ ಸ್ಟೂಡೆಂಟ್ ಲೈಫ್ ಹೇಗಿರುತ್ತೆ, ಪ್ಲಸ್ ನಿಮ್ಮ ಹೆಲ್ತ್, ವೆಲ್ತ್ ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ರೆಮಿಡೀಸ್ ಕೂಡ ಕೊಡ್ತೀನಿ. ಸೊ ಹೋಗಿ ನೋಡೋಣ ಇವಾಗ 2026 ಅಲ್ಲಿ ನಿಮ್ಮ ಇಯರ್ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ಸೊ ನೀವೇನಾದರೂ 4, 13, 22 ಆ್ಯಂಡ್ 31 ಡೇಟ್ಸ್ ಅಲ್ಲಿ ಹುಟ್ಟಿದ್ರೆ, ಅಂದರೆ ಯಾವುದೇ ತಿಂಗಳಾಗಿರ್ಬೋದು, ನಿಮ್ಮ ರೂಲಿಂಗ್ ನಂಬರ್ ಬಂದ್ಬಿಟ್ಟು 4 ಆಗುತ್ತೆ ಆ್ಯಂಡ್ ನಿಮ್ಮ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ರಾಹು ಆಗುತ್ತೆ. ಸೊ ರಾಹು ಆ್ಯಂಡ್ ಈ ಪರ್ಸ್ನಾಲಿಟಿ ಅವ್ರು ಹೇಗಿರ್ತಾರೆ ಗೊತ್ತಾ, ತುಂಬ ಡೀಪ್ ಥಿಂಕರ್ಸ್. ಅಂದರೆ ಇವರು ಏನೇ ಯಾವುದೇ ಕೆಲಸ ಮಾಡಿದ್ರು ತುಂಬ ಸ್ಟ್ರಾಟಜಿಕಲಿ, ಅಂದರೆ ಒಳ್ಳೆ ಅನಾಲಿಟಿಕ್ ಸ್ಕಿಲ್ಸ್ ಇರುತ್ತೆ ಇವ್ರ ಹತ್ರ. ಆ್ಯಂಡ್ ಕೆಲಸದಲ್ಲಿ ತುಂಬ ಚೆನ್ನಾಗಿರ್ತಾರೆ, ತುಂಬ ಅನಲೈಸ್ ಮಾಡ್ತಾರೆ, ಆರ್ಗನೈಸ್ ಮಾಡ್ತಾರೆ ಆ್ಯಂಡ್ ತುಂಬ ಡಿಸಿಪ್ಲಿನ್ಡ್ ಆಗಿರ್ತಾರೆ. ಸೊ ಈ ಥರ ಕ್ವಾಲಿಟೀಸ್ 4 ಬಾರ್ನ್ ಅವರಲ್ಲಿ ಇರುತ್ತೆ, ಆಯಿತಾ. ಇದೇನಾದರೂ ನಾನು ಹೇಳಿರೋ ಕ್ವಾಲಿಟೀಸ್ ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಇಲ್ಲ ಅಂದರೆ ದ್ಯಾಟ್ ಮೀನ್ಸ್ ದೇರ್ ಇಸ್ ಸಮ್ ಗಡ್ಬಡ್ ಅಂತ ಅರ್ಥ, ಆಯಿತಾ. ಅದಕ್ಕೆ ನೀವು ಫುಲ್ ಅನಲೈಸ್ ಮಾಡ್ಕೋಬೇಕು, ಫುಲ್ ಕನ್ಸಲ್ಟೇಷನ್ ಎಲ್ಲ ತೊಗೊಂಡ್ರೆ ನಿಮಗೆಲ್ಲ ಫುಲ್ ಡೀಟೇಲ್ ಅನಾಲಿಸಿಸ್ ಮಾಡಿ ನಿಮಗೆಲ್ಲ ರಿಸಲ್ಟ್ಸ್ ಗೊತ್ತಾಗುತ್ತೆ ಏನು ಅಂತ. ಆಲ್ ರೈಟ್. ಸೊ 4 ನಂಬರ್ ಅವ್ರಿಗೆ 2026 ಅಲ್ಲಿ ಹೇಗಿರುತ್ತಂದ್ರೆ, ಇವಾಗ ನೋಡಿ 2026 ಅಂದ್ರೆ ಇಯರ್ ಆಫ್ ಸನ್, ಅಂದ್ರೆ ಅದು ನೀವು ಆಡ್ ಮಾಡಿದ್ರೆ 1 ಬರುತ್ತೆ ಅಲ್ವಾ. ಸೊ 1 ಅಂದ್ರೆ ಸನ್, ಇಟ್ಸ್ ಅ ರೂಲಿಂಗ್ ನಂಬರ್. ನಮ್ಮ ನ್ಯೂಮರಾಲಜಿಯಲ್ಲಿ ಫಸ್ಟ್ ನಂಬರ್. ಇಟ್ಸ್ ದ ಇಯರ್ ಆಫ್ ನ್ಯೂ ಬಿಗಿನಿಂಗ್, ನ್ಯೂ ಸೋಲಾರ್ ಎನರ್ಜಿ, ಒಂದು ನ್ಯೂ ಎರಾ ಓಪನ್ ಆಗುತ್ತೆ, ಸಮ್ ನ್ಯೂ ಪೋರ್ಟಲ್ ಇಸ್ ಗೋನ್ ಓಪನ್, ಆ ಥರ ಈ ನಂಬರ್, ಆಯಿತಾ. ಸೊ ನಿಮಗೆ 2026 ಅಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗೋ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಆ್ಯಂಡ್ ಯು ಗೈಸ್, ಈ ಇಯರ್ ಇಟ್ ವಿಲ್ ಬಿ ಲೈಕ್ ಅ ಫೌಂಡೇಶನ್ ಬಿಲ್ಡರ್. ಅಂದರೆ ನಿಮಗೆ ಒಂದು ಫೌಂಡೇಶನ್ ಬಿಲ್ಡ್ ಮಾಡುವಂಥ ಇಯರ್ ಇದು. ನೀವು ಕರಿಯರಲ್ಲಿ ಆಗಿರ್ಬೋದು, ಸ್ಟೂಡೆಂಟೇ ಆಗಿರ್ಬೋದು, ಒಂದು ಹೊಸ ಪ್ರಾಜೆಕ್ಟ್ ಮಾಡ್ಬೋದು. ಆ್ಯಂಡ್ ಸಮಥಿಂಗ್ ವೆರಿ ಒನ್ ಅ ಬಿಲ್ಡ್ ಫಾರ್ ಯುವರ್ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸ್. ನಿಮ್ಮ ನೆಕ್ಸ್ಟ್ ಇಯರ್ಸ್ ಚೆನ್ನಾಗಿರ್ಬೇಕು ಅಂದರೆ ಈ ಇಯರ್ ನೀವು ಚೆನ್ನಾಗಿ ಕೆಲಸ ಮಾಡಬೇಕು. ಸೊ ಈ ಇಯರ್ ನಿಮಗೆ ಒಂದು ಸ್ಲೋ ಸ್ಟ್ರಕ್ಚರ್ಡ್ ವೇಯಲ್ಲಿ ಹೋಗುತ್ತೆ, ಆಯಿತಾ. ನಾನು ಹೇಳಿದ್ನಲ್ಲ ಫೌಂಡೇಶನ್ ಅಂತ. ಸೊ ನೀವು ಆ ಫೌಂಡೇಶನ್ನ ಗಟ್ಟಿಯಾಗಿ ಇವಾಗಿಂದ ಸ್ಟ್ರಕ್ಚರ್ಡ್ ರೀತಿಯಲ್ಲಿ ಕಟ್ಕೊಂಡು ಹೋಗಬೇಕು, ಬ್ರಿಕ್ ಬೈ ಬ್ರಿಕ್. ಸೊ ನಿಮ್ದು ಯಾವ್ದಾವ್ದು ಥಾಟ್ಸ್ ಇದೆ, ನಿಮ್ಮದು ಇವಾಗ ನೆಕ್ಸ್ಟ್ ಇಯರಲ್ಲಿ ಏನು ಮಾಡಬೇಕು ಅದೆಲ್ಲ ತಗೊಂಡು ನೀವು ಫೌಂಡೇಶನ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇದನ್ನ ಮಾಡಿದ್ರೆ, ನೀವು ಈ ರೆಸ್ಪಾನ್ಸಿಬಿಲಿಟಿಯಿಂದ ನೀವು ಈ ಇಯರ್ನ ನೀವು ಸ್ಪೆಂಡ್ ಮಾಡಿದ್ರೆ ನಿಮಗೆ ಒಂದು ಗ್ರೋತ್ ಸಿಗುತ್ತೆ. ಬೈ ದ ಎಂಡ್ ಆಫ್ ದ ಇಯರ್ ಆಗಿರ್ಬೋದು, ಅಥವಾ ಮಿಡ್ ಆಫ್ ದ ಇಯರ್ ಆಗಿರ್ಬೋದು, ಬಟ್ ನೀವು ಗ್ರೋತ್ ನೋಡ್ತೀರಾ, ಅದು ಒಂದು ರಿವಾರ್ಡ್ ನೋಡ್ತೀರಾ ಇಫ್ ಯು ಗೋ ರೆಸ್ಪಾನ್ಸಿಬಲಿ, ಆಯಿತಾ. ಆ್ಯಂಡ್ ದಿಸ್ ಆಲ್ಸೋ ಮೀನ್ಸ್ ದಟ್ ಯು ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟೀಸ್ ಇಯರಲ್ಲಿ, ಆಯಿತಾ. ಸೊ ದಿಸ್ ಇಸ್ ಹೌ ಯುವರ್ ಕರಿಯರ್ ಇಸ್ ಗೋನ್ ಬಿ. ಸ್ಟೂಡೆಂಟ್ಸ್ಗಂತೂ ಇಟ್ಸ್ ಗೋನ್ ಬಿ ರಿಯಲಿ ಗುಡ್. ಆ್ಯಂಡ್ ನಿಮಗೆ ಈ ಇಯರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥ ಒಂದು ನ್ಯೂ ಐಡಿಯಾಸ್ ಬರ್ಬೋದು ನಿಮಗೆ, ಬಿಕಾಸ್ ಯು ಗೈಸ್ ಆರ್ ಸೋ ಗುಡ್ ಇನ್ ಥಿಂಕಿಂಗ್. ನಿಮಗೆ ಐಡಿಯಾಸ್ ಇಷ್ಟು ಒಳ್ಳೆ ಐಡಿಯಾಸ್ ಬರುತ್ತೆ. ಸೊ ನೀವೇನು ಮಾಡ್ಬೋದು, ನಿಮ್ಮ ಫೇವರಬಲ್ ನಂಬರ್ಸ್ ಇರುತ್ತಲ್ವಾ, ಅವ್ರ ಜೊತೆ ನೀವು ಪ್ರಾಜೆಕ್ಟ್ಸ್ ಮಾಡ್ಬೋದು, ಅಥವಾ ಅವ್ರ ಜೊತೆ ಏನಾದರೂ ಸ್ಕೂಲಲ್ಲಿ ನಿಮಗೆ ಏನಾದರೂ ಸ್ಕಿಟ್ ಮಾಡೋದಿತ್ತು, ಸಮ್ ಆಕ್ಟಿವಿಟೀಸ್ ಎಲ್ಲ ಇರುತ್ತಲ್ವಾ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ, ಅದು ಮಾಡೋದಿತ್ತಂದ್ರೂ ನೀವು ನಿಮ್ಮ ಫೇವರಬಲ್ ನಂಬರ್ಸಲ್ಲಿ ಮಾಡ್ಬೋದು. ಅದು ಫೇವರಬಲ್ ನಂಬರ್ಸ್ ಯಾವ್ದು ಅಂತ ಅದು ಮತ್ತೆ ಬೇರೆ ವಿಡಿಯೋ ಅಲ್ಲಿ ನಾನು ಹಾಕ್ತೀನಿ, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ. ಎಸ್. ಸೊ ಸ್ಟೂಡೆಂಟ್ ಲೈಫ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯು ಕುಡ್ ಆಲ್ಸೋ ಮೇಕ್ ನ್ಯೂ ಫ್ರೆಂಡ್ಸ್, ಅಥವಾ ಬೇರೆ ಕಾಲೇಜ್ ವಿಸಿಟ್ ಅಥವಾ ಈ ಥರ ಹಿಂಗೆ ಟ್ರಿಪ್ ಹೋಗೋದೆಲ್ಲನೂ ಸಾಧ್ಯತೆ ಇದೆ ನಿಮಗೆ. ಆ್ಯಂಡ್ ಸೊ ಕರಿಯರಲ್ಲಂತೂ ಇಟ್ಸ್ ಗೋನ್ ಬಿ ರಿಯಲಿ ನೈಸ್, ಸ್ಟಡಿ ಗ್ರೋತ್ ಇರುತ್ತೆ. ಆ್ಯಂಡ್ ನಾವ್ ವೆನ್ ಇಟ್ ಕಮ್ಸ್ ಟು ಲವ್ ಅಲ್ಲಿ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾದರೂ ನಿಮ್ಮ ಶೇಕಿ ಫೌಂಡೇಶನ್ ಇತ್ತು ಅಂತ ಅನ್ಕೊಳ್ಳಿ. ಸೊ ಈ ಇಯರ್ ಸ್ಟಾರ್ಟಿಂಗಲ್ಲಿ ಒಂದು ಎಕ್ಲಿಪ್ಸ್ ಅದೆಲ್ಲ ಬರುತ್ತೆ. ಸೊ ಆ ಟೈಮಲ್ಲಿ ಏನಾದರೂ ಸ್ವಲ್ಪ
ಡೀಪ್ ಕಾನ್ವರ್ಸೇಷನ್ಸ್ ಆಗ್ಬೋದು, ನಿಮ್ಮ ಪಾರ್ಟ್ನರ್ ಜೊತೆ ಕಾನ್ವರ್ಸೇಷನ್ಸ್ ಆಗ್ಬೋದು, ಅಥವಾ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್, ಅಂದರೆ ಇದು ರೀಕನ್ಸಲೇಷನ್ ಆಗೋವಂಥ ಸಾಧ್ಯತೆ ಇರ್ಬೋದು, ಲೈಕ್ ನಿಮ್ಮ ಎಕ್ಸ್ ನಿಮ್ಮ ಲೈಫಲ್ಲಿ ಬರೋ ಅಂಥದ್ದು ಆ ಥರ. ಬಟ್ ಆಲ್ವೇಸ್ ಮೇಕ್ ಶ್ಯೂರ್ ಯು ಚೂಸ್ ದ ರೈಟ್ ಪರ್ಸನ್. ಸೊ ನಿಮ್ಮ ಡಿಸಿಷನ್ಸ್ ತುಂಬ ಕರೆಕ್ಟ್ ಆಗಿರಬೇಕು. ಡಿಸಿಷನ್ ಮೇಕಿಂಗಲ್ಲಿ ನೀವು ಸ್ವಲ್ಪ ಎಕ್ಸ್ಪರ್ಟ್ ಆಗಬೇಕು ಈ ಇಯರ್. ಸೊ ಆ್ಯಂಡ್ ಯು ಹ್ಯಾವ್ ಟು ಬ್ರಿಂಗ್ ಸ್ಟೆಬಿಲಿಟಿ ಇನ್ ಯೋರ್ ರಿಲೇಷನ್ಶಿಪ್ ಅನ್ನೋದೇ ನಂಬರ್ 4 ಅವ್ರಿಗೆ ಇರೋದು. ಯಾಕಂದರೆ ಲೈಕ್ ಇಫ್ ದೆರ್ ಇಸ್ ಎನಿ ಏನಂತಾರೆ ಸ್ವಲ್ಪ ಪ್ರಾಬ್ಲಮ್ ಅದು ಇದು ಅಂತಂದವ್ರಿಗೆ ಈ ಇಯರ್ ಸ್ವಲ್ಪ ಅದನ್ನು ಸುಧಾರಿಸ್ಕೊಳ್ಳೋ ಅಂಥ ಚಾನ್ಸ್ ಸಿಗುತ್ತೆ, ಸ್ವಲ್ಪ ನ್ಯೂಟ್ರಲೈಸ್ ಆಗುವಂಥ ಚಾನ್ಸ್ ಸಿಗುತ್ತೆ. ಆ್ಯಂಡ್ ಈವನ್ ಯಾರಾದರೂ ಸಿಂಗಲ್ಸ್ ಇದ್ರೆ ಕೂಡ ಅವ್ರಿಗೆ ಒಂದು ಒಳ್ಳೆ ಪಾರ್ಟ್ನರ್ ಸಿಗುವಂಥ ಚಾನ್ಸ್ ಇದೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಲೈಕ್ ರಿಯಲಿ ರಿಯಲಿ ಗುಡ್ ಫಾರ್ ಯು ಗೈಸ್, ಆಯಿತಾ, ವೆನ್ ಇಟ್ ಕಮ್ಸ್ ಟು ಲವ್. ಬಟ್ ಜಸ್ಟ್ ರಿಮೆಂಬರ್, ಕಮಿಟ್ ಆಗಿರಬೇಕು. ಅಂದರೆ ನಿಮ್ಮ ಸ್ಪೌಸ್ ಇದು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಥವಾ ನಿಮ್ಮ ಪಾರ್ಟ್ನರ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮಿಂದ ಇದು. ಬಿಕಾಸ್ 4 ಬಾಂಡ್ ಪೀಪಲ್ ಅವರು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿರ್ಬೋದು, ಅಥವಾ ಅವ್ರದ್ದೇ ಓನ್ ಕಮಿಟ್ಮೆಂಟ್ಸ್ ಇರುತ್ತೆ, ಅಂದರೆ ನಿಮ್ಮದೇ ಓನ್ ಕಮಿಟ್ಮೆಂಟ್ಸ್ ಇರುತ್ತಲ್ವಾ. ಸೊ ಅದು ಮೇ ಬಿ ಲೈಕ್ ಪಾರ್ಟ್ನರ್ ವುಡ್ ಬಿ ಲೈಕ್ ಇವ್ರು ನಮಗೆ ಟೈಮೇ ಕೊಡ್ತಾ ಇಲ್ಲ, ಇವ್ರು ಬರೀ ಬ್ಯುಸಿ ಇದ್ದಾರೆ, ಅವ್ರು ಮೇ ಬಿ ಲೈಕ್ ಹಿ ಆರ್ ಶಿ ಈಸ್ ಲೈಕ್ ಸೋ ಇನ್ವಾಲ್ವ್ಡ್ ಇನ್ ಹರ್ ಸೆಲ್ಫ್, ಬರೀ ಅವ್ರ ಡ್ರೀಮ್ಸ್ ಫುಲ್ಫಿಲ್ ಮಾಡೋದ್ರಲ್ಲೇ ಇದೆ, ನನಗೇನೋ ಟೈಮ್ ಕೊಡ್ತಾ ಇಲ್ಲ. ಸೊ ಆ ಥರ ಏನಾದರೂ ಆಗ್ಬೋದು. ಸೊ ನೀವು ಜಸ್ಟ್ ಸ್ಟೇ ಗ್ರೌಂಡೆಡ್ ಆ್ಯಂಡ್ ಗೋ ಆನ್ ಅ ಡೇಟ್. ನೀವು ನಿಮ್ಮ ಪಾರ್ಟ್ನರ್ಗೆ ಡೇಟಿಗೆ ಕರ್ಕೊಂಡೋಗಿ ಆ್ಯಂಡ್ ಏನಾದರೂ ಒಂದು ನೈಸ್ ಲೈಕ್ ಒಳ್ಳೆ ಕಾನ್ವರ್ಸೇಷನ್ ಮಾಡಿ ಆ್ಯಂಡ್ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಅದರಿಂದ ತುಂಬ ಪ್ರಾಬ್ಲಮ್ಸ್ ಎಲ್ಲ ರಿಸಾಲ್ವ್ ಆಗುತ್ತೆ ನಿಮಗೆ ಈ ಇಯರಲ್ಲಿ. ಸೊ just bring stability and commitment in your relation. So when it comes to wealth, especially ನೀವು ಲೈಕ್ 4 ಸೀರೀಸ್ ಅವರು ಹೈ ರಿಸ್ಕ್ ತಗೊಳ್ಬಾರ್ದು. ಲೈಕ್ ಡೋಂಟ್ ಪುಟ್ ಯುವರ್ ಮನಿ ಫುಲ್ ಇನ್ ಒಂದು ಗ್ಯಾಂಬ್ಲಿಂಗಲ್ಲಿ ಹಾಕಿದೆ, ಯಾವುದ್ರಲ್ಲೋ ಟ್ರೇಡಿಂಗಲ್ಲಿ ಹಾಕ್ಬಿಟ್ಟೆ, ನಾನು ಶೇರ್ಸಲ್ಲಿ ಹಾಕ್ಬಿಟ್ಟೆ, ಅದು ಇದು. ನೋ, ಡೋಂಟ್ ಡೂ ದ್ಯಾಟ್. ತುಂಬ ಯೋಚನೆ ಮಾಡಿ. ಬೇಕಾದರೆ ನಿಮ್ಮ ಜಾತಕ ನೀವು ತೋರಿಸ್ಕೋಬೋದು. ನಿಮ್ಮ ಹೊರೋಸ್ಕೋಪ್ ಅಂದರೆ ನಿಮ್ಮ ಬರ್ತ್ ಚಾರ್ಟಲ್ಲಿ ಕೆಲವೊಂದು ಪ್ಲಾನೆಟರಿ ಪೊಸಿಷನ್ ಇರುತ್ತೆ, ಅದು ಇದ್ರೆ ಮಾತ್ರ ನೀವು ಈ ಥರ ಆಕ್ಟಿವಿಟೀಸಲ್ಲಿ ನೀವು ನಿಮ್ಮ ದುಡ್ಡನ್ನ ಹಾಕ್ಬೋದು. ಇಲ್ಲಾಂದರೆ ನೋ, ಇಟ್ ಈಸ್ ಜಸ್ಟ್ ಬರೀ ನ್ಯೂಮರಾಲಜಿ ನೋಡಿಕೊಂಡು ಇದನ್ನ ಮಾಡೋ ಆಗಿಲ್ಲ. ಬಿಕಾಸ್ ದಿಸ್ ಇಸ್ ವೆರಿ ಹೈ ರಿಸ್ಕ್ ಜಾಬ್ ಅಲ್ವಾ. ಸೊ ನೀವು ಆ ಥರ ಏನಾದರೂ ಮಾಡೋಗಿದ್ರೆ ದಯವಿಟ್ಟು ನೀವು ಥಿಂಕ್ ಮಾಡಬೇಕು. ಆ್ಯಂಡ್ ಬಟ್ ಬೇರೆ ಲೈಕ್ ಫಾರ್ ಎಕ್ಸಾಂಪಲ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡೋದಿತ್ತಂದರೆ ಇಟ್ಸ್ ಅ ಬ್ಯೂಟಿಫುಲ್ ಇಯರ್ ಫಾರ್ ಯು ಗೈಸ್. ಹೋಗಿ ಇನ್ವೆಸ್ಟ್ ಮಾಡಿ, ಲೈಕ್ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಬ್ಯಾಂಕಲ್ಲಿ, ಅಥವಾ ಯು ಕ್ಯಾನ್ ಆಲ್ಸೋ ಇನ್ವೆಸ್ಟ್ ಇನ್ ಗೋಲ್ಡ್ ಅಥವಾ ಸಮ್ ಮೆಟಲ್, ಈವನ್ ಸಿಲ್ವರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಆಗಿ ಬರುತ್ತೆ ನಿಮಗೆ. ಯು ವಿಲ್ ಫೈಂಡ್ ಲಾಟ್ ಆಫ್ ಬೆನಿಫಿಟ್ಸ್ ಆ್ಯಂಡ್ ಪ್ರಾಫಿಟ್ ಈ ಇಯರ್ ನಿಮಗೆ. ಹೆಲ್ತಲ್ಲಿ ನೀವು ಗ್ರೌಂಡಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಏನಂತಂದರೆ ಲೈಕ್ ಬೇರ್ ಫುಟ್ಟಲ್ಲಿ ವಾಕ್ ಮಾಡಬೇಕು, ಅಂದರೆ ಗ್ರಾಸ್ ಮೇಲೆ ವಾಕ್ ಮಾಡಬೇಕು. ನೀವು ನಿಮ್ಮ ಹೆಲ್ತ್ಗೆ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ. ಏನಾದರೂ ಸ್ವಲ್ಪ ಏರುಪೇರು ಆದ್ರೂ ಯು ಕ್ಯಾನ್ ಗೆಟ್ ಬೆನಿಫಿಟೆಡ್ ಫ್ರಮ್ ದಿಸ್ ಪ್ರಾಕ್ಟೀಸ್. ಸೊ ಎವ್ರಿ ಡೇ ನೀವು ಗ್ರಾಸ್ ಮೇಲೆ ವಾಕ್ ಮಾಡಿ, ಇಲ್ಲಾಂದರೆ ಬೇರ್ ಫುಟ್ ವಾಕ್ ಮಾಡಿ. ಮತ್ತೆ ನಿಮ್ಮದು ಡೈಲಿ ರೂಟೀನ್ ಚೆನ್ನಾಗಿರಬೇಕು. ಒಂದು ಸ್ಟ್ರಕ್ಚರ್ಡ್ ರೂಟೀನ್ ನೀವು ಫಾಲೋ ಮಾಡಿ. ಸ್ಟ್ರೆಸ್ ರಿಲೀವಿಂಗ್ ಆಕ್ಟಿವಿಟಿ ಮಾಡಿ. ನೀವು ತುಂಬ ಲೈಕ್ ಸ್ಟ್ರೆಸ್ ತೊಗೊಂಡ್ಬಿಡ್ತೀರಾ ತುಂಬ, ಬಿಕಾಸ್ ಜವಾಬ್ದಾರಿ ಜಾಸ್ತಿ ಬಂದುಬಿಟ್ಟಿರುತ್ತೆ, ಕರಿಯರಲ್ಲಾಗಲಿ ಮನೆಯಲ್ಲಾಗಲಿ ಈ ಥರ ಜಾಸ್ತಿ ಬಂದಿರೋದ್ರಿಂದ ಯು ಜಸ್ಟ್ ಡೂ ಸಮಥಿಂಗ್ ಲೈಕ್ ಡೂ ಪ್ರಾಣಾಯಾಮ ಅಥವಾ ಮೆಡಿಟೇಷನ್ ಈ ಥರದ್ದು ಮಾಡಿ. ಬಿಕಾಸ್ ಹೆಲ್ತಲ್ಲಿ ಸ್ವಲ್ಪ ಏರುಪೇರು ಆಗೋ ಚಾನ್ಸಸ್ ಇದೆ. ಬಟ್ ಇಫ್ ಯು ಡೂ ದಿಸ್ ಆವಾಗ ಸ್ವಲ್ಪ ಬಚಾವಾಗ್ತೀರಾ, ಅಂದರೆ ಲೈಕ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ನೀರು ಕುಡೀರಿ ಆ್ಯಂಡ್ ಡೂ ಲೈಕ್ ನಿಮ್ಗಂತೂ ಪ್ರಾಣಾಯಾಮ ಆ್ಯಂಡ್ ಮೆಡಿಟೇಷನ್ ಈಸ್ ದ ಬೆಸ್ಟ್, ಆಯಿತಾ. ಸೊ ಅದನ್ನು ಮಾಡಿ. ಆ್ಯಂಡ್ ಲೈಕ್ ಬೇಗ ನೀವು ಮಲ್ಕೊಳ್ಬೇಕು ನೈಟ್ ಟೈಮಲ್ಲಿ. ಲೇಟ್ ನೈಟ್ ನೀವು ಎದ್ದಿರಬಾರ್ದು. ಬಿಕಾಸ್ ರಾಹು ಏನು ಗೊತ್ತಾ, ನಿಮಗೆ ತುಂಬ ತಲೆ ಲೈಕ್ ಇಟ್ ಕೀಪ್ ರೂಲಿಂಗ್ ಯುವರ್ ಹೆಡ್ ಆ್ಯಂಡ್ ಇಮೋಷನ್ಸ್ ಆ್ಯಂಡ್ ಥಾಟ್ಸ್. ನೀವು ಅದು ಏನೋ ಒಂದು ಸ್ವಲ್ಪ ಯೋಚನೆ ಮಾಡ್ತೀರಾ, ಬಟ್ ಅದು ನಿಮಗೆ ಜಾಸ್ತಿ ಯೋಚನೆ ಕೊಟ್ಬಿಡುತ್ತೆ. ಏನೋ ಒಂದು ಸಿಂಪಲ್ ಒಂದರಿಂದ ಒಂದು ಹಂಗೆ ಹೋಗ್ತಾನೆ ಇರುತ್ತೆ. ಅಂದರೆ ದಿಸ್ ವಿಲ್ ಲೀಡ್ ಟು ಓವರ್ ಥಿಂಕಿಂಗ್. ನೀವು ಏನೇ ಇದ್ರೂ ತುಂಬ ಜಾಸ್ತಿ ಓವರ್ ಥಿಂಕಿಂಗ್ ಮಾಡ್ತೀರಾ ವೆನ್ ಇಟ್ ಸ್ಪೆಷಲಿ ಇದು ಹೆಲ್ತಲ್ಲಿ ಯಾಕೆ ಹೇಳ್ತೀರಾ ಅಂದರೆ ಇಟ್ ಕ್ಯಾನ್ ಆಲ್ಸೋ ಲೀಡ್ ಟು ಸಮ್ ಮೆಂಟಲ್ ಡಿಸ್ಟರ್ಬೆನ್ಸ್, ಅಥವಾ ನೀವು ಡಿಪ್ರೆಸ್ ಆಗ್ಬೋದು ಒಂದು ಸಣ್ಣ ಪುಟ್ಟ ಮ್ಯಾಟರ್ಗೆ. ಈ ಥರದ್ದೆಲ್ಲ ಆಗೋ ಚಾನ್ಸ್ ಇದೆ. ಸೊ ಅದಕ್ಕೆ ನೀವು ಬೇಗ ಲೈಕ್ ನೈಟ್ ಬೇಗ ಮಲ್ಕೊಂಡು ಬೇಗ ಎದ್ದು ನೀವು ಒಂದು ರುಟೀನ್ ಫಾಲೋ ಮಾಡಿದ್ರೆ ನಿಮ್ಮದೇ ಇದು ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಸೊ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ.
ಆ್ಯಂಡ್ 4 ಬಾರ್ನ್ ಅವ್ರಿಗೆ ಬೆಸ್ಟ್ ಕ್ರಿಸ್ಟಲ್ಸ್ ಯಾವುದು ಅಂತಂದರೆ ನೀವು ಹೆಮಟೈಟ್ ಯೂಸ್ ಮಾಡ್ಬೋದು. ಹೆಮಟೈಟ್ ಅದು ಸ್ವಲ್ಪ ಗ್ರೇಶ್ ಶೈನಿ, ನಾನು ಬೇಕಾದ್ರೆ ಪಿಕ್ಚರ್ ಹಾಕ್ತೀನಿ ಇಲ್ಲಿ. ಸೊ ಹೆಮಟೈಟ್ ವಿಲ್ ಬಿ ರಿಯಲಿ ಗುಡ್, ಯಾಕಂದರೆ ಅದು ಗ್ರೌಂಡಿಂಗ್ ಪ್ರಾಪರ್ಟೀಸ್ ಇರುತ್ತೆ ಅದರಲ್ಲಿ. ಆ್ಯಂಡ್ ನಿಮಗೆ ನೆಗೆಟಿವ್ ಎನರ್ಜಿನೂ ಪ್ರೊಟೆಕ್ಟ್ ಮಾಡುತ್ತೆ, ಗ್ರೌಂಡಿಂಗ್ ಆಗಿ ಇಡಿಸುತ್ತೆ. ಪ್ಲಸ್ ಬ್ಲ್ಯಾಕ್ ಟೋಮಲೀನ್ ಹಾಕೋಬೋದು, ನಿಮಗೆ ತುಂಬ ಸೂಟ್ ಆಗುತ್ತೆ. ಬ್ಲ್ಯಾಕ್ ಟೋಮಲೀನ್ ಹೀಗಿರುತ್ತೆ. ಆ್ಯಂಡ್ ಇದು ನಿಮಗೆ ನೆಗೆಟಿವ್ ಎನರ್ಜಿ ಅಂದರೆ ಇವನ್ ದ ಬ್ಯಾಡ್ ಇನ್ಫ್ಲುಯೆನ್ಸ್ ಏನಾಗುತ್ತಲ್ವಾ ರಾಹುವಿಂದ, ಅದರಿಂದನೂ ಹೊರಗಡೆ ಬರೋಕ್ಕೆ ಅಥವಾ ಪ್ರೊಟೆಕ್ಟ್ ಮಾಡೋಕ್ಕೆ ನಿಮ್ಮನ್ನ ನೆಗೆಟಿವ್ ಎನರ್ಜಿಯಿಂದ, ಅದು ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ಇದು ಬ್ಲ್ಯಾಕ್ ಟೋಮಲೀನ್ ಬ್ರೇಸ್ಲೆಟ್ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಕ್ರಿಸ್ಟಲ್ಸ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಕ್ರಿಸ್ಟಲ್ಸ್ ಬೇಕಂದರೆ ನೀವು ಕ್ರಿಸ್ಟಲ್ಸ್ ಅಂತ DM ಮಾಡಿ ನನಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಸೊ ಹ್ಯಾಪಿ 2026 ಫಾರ್ 5, 14 ಆ್ಯಂಡ್ 23 ಡೇಟ್ಸ್ ಅವ್ರಿಗೆ. ನೀವೇನಾದರೂ 5, 14, 23 ಡೇಟ್ಸಲ್ಲಿ ಹುಟ್ಟಿದ್ದೀರಾ ಅಂದರೆ ಎನಿ ಮಂತ್, ದೆನ್ ನಿಮ್ಮ ರೂಲಿಂಗ್ ನಂಬರ್ ಬಂದ್ಬಿಟ್ಟು 5 ಆಗುತ್ತೆ. ಆ್ಯಂಡ್ ನಿಮ್ಮ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಮರ್ಕ್ಯುರಿ ಆಗುತ್ತೆ, ಅಂದರೆ ಬುಧ ಗ್ರಹ. ಸೊ ನೀವು ಹೆಂಗಿರ್ತೀರಾ ಗೊತ್ತಾ, ನಿಮ್ಮ ಪರ್ಸ್ನಾಲಿಟಿ ಗೊತ್ತಿದೆ. ಓಕೆ, ನಿಮಗೆ ಪರ್ಸ್ನಾಲಿಟಿ ಬಗ್ಗೆ ಏನಾದರೂ ವಿಡಿಯೋ ಬೇಕಂತಂದರೆ ಕಾಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆನೂ ಎಲ್ಲ ನಂಬರ್ಸ್ ಪರ್ಸ್ನಾಲಿಟಿ ಬಗ್ಗೆನೂ ನಾನು ವಿಡಿಯೋ ಹಾಕ್ತೀನಿ. ಸೊ ಈ ವಿಡಿಯೋ ಅಲ್ಲಿ ನಾನು 2026 ಹೇಗಿರುತ್ತೆ ನಿಮಗೆ ಅಂತ ಹೇಳ್ತೀನಿ. ಸೊ 2026 ನಿಮಗೆ ಫಾರ್ ಎಕ್ಸಾಂಪಲ್ ಲೈಕ್ ಯು ಆರ್ ಮರ್ಕ್ಯುರಿ ಅಲ್ವಾ, ಯು ಆರ್ ರೂಲ್ಡ್ ಬೈ ಮರ್ಕ್ಯುರಿ. ಸನ್ ಇಯರ್ ಅಂತೂ ಓ ಮೈ ಗಾಡ್ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಸೊ 2026ನ ನೀವು ಆ್ಯಡ್ ಮಾಡಿದ್ರೆ ಅಂದರೆ 2 + 2 + 6 ಆ್ಯಡ್ ಮಾಡಿದ್ರೆ 10 ಬರುತ್ತೆ, ಅಂದರೆ 1 ಬರುತ್ತೆ, ವಿಚ್ ಇಸ್ ದ ಇಯರ್ ಆಫ್ ಸನ್ ಎನರ್ಜಿ, ಸೋಲಾರ್ ಎನರ್ಜಿ, ಸೂಪರ್ ಪವರ್. ಆ್ಯಂಡ್ ಅದರ ಜೊತೆ ಬುಧ. ಸನ್ನದು ಕ್ಲೋಸೆಸ್ಟ್ ಪ್ಲಾನೆಟ್ ಯಾವ್ದು ಹೇಳಿ, ಮರ್ಕ್ಯುರಿ ಅಲ್ವಾ. ಬುಧನೇ ತುಂಬ ಹತ್ರ ಇರೋದು ಸೂರ್ಯಗೆ. ಸೊ ತುಂಬ ಬೇಗ ಒಂದು ರೌಂಡ್ ಕೂಡ ಹೊಡೆಯುತ್ತೆ ಇದು ಬುಧ ಗ್ರಹ ಸೂರ್ಯದು. ಆಮೇಲೆ ಈವನ್ ಅಸ್ಟ್ರಾಲಜಿಕಲಿ ಆಲ್ಸೋನು ಏನು ಗೊತ್ತಾ, ಈ ಬುಧ ಗ್ರಹ ಅದು ಒಂದು ಫಾಸ್ಟಾಗಿ ಹೋಗುತ್ತೆ. ಪ್ಲಸ್ ಕೆಲವರಿಗೆ ವಕ್ರಿ ಆಗಿರುತ್ತೆ, ಅಂದರೆ ರೆಟ್ರೋಗ್ರೇಡ್ ಆಗಿರುತ್ತೆ. ಅದೆಲ್ಲ ಬೇರೆ ಬೇರೆ ಇದೆ ಆಯ್ತಾ, ಅದೆಲ್ಲ ನಿಮಗೆ ಅಸ್ಟ್ರಾಲಜಿಯಲ್ಲಿ ಅದು ಕ್ಲೀನಾಗಿ ನೀಟಾಗಿ ಗೊತ್ತಾಗುತ್ತೆ. ಸೊ ಓಕೆ, ಸೊ ನಿಮಗೆ 2026 ಒಂದು ಹೊಸ ಚಾಪ್ಟರ್ ಓಪನ್ ಆಗುವಂಥದ್ದು, ಅಂದರೆ ಏನೋ ಒಂದು ಹೊಸತನ ಬರುತ್ತೆ ನಿಮಗೆ. ಆ್ಯಂಡ್ ದ ಸನ್ ಎನರ್ಜಿ ವಿಲ್ ಗಿವ್ ಯು ಸೋ ಮಚ್ ಆಫ್ ಲೈಕ್ ಏನಂತಾರೆ, ಟ್ರಾವೆಲ್ ಮಾಡೋದು, ಆಮೇಲೆ ಫ್ರೀಡಮ್ ಕೊಡೋದು, ಅಂದರೆ ಎಂಜಾಯ್ ಮಾಡುವಂಥದ್ದು. ನಿಮ್ಮ ಪರ್ಸ್ನಾಲಿಟಿ ಅಲ್ಲಿನೂ ಈ ಥರ ಇರುತ್ತೆ ಆಯ್ತಾ. ಲೈಕ್ ಯು ಗೈಸ್ ಆರ್ ಬ್ಲೆಸ್ಡ್ ಆ್ಯಕ್ಚುಲಿ. ಬುಧ ಗ್ರಹದವರಂತೂ ಎಷ್ಟು ಬ್ಲೆಸ್ಡ್ ಇದ್ದಾರೆ. ಓ ಮೈ ಗಾಡ್, ದೇ ಲಿವ್ ಲೈಕ್ ಪ್ರಿನ್ಸ್ ಆ್ಯಂಡ್ ಪ್ರಿನ್ಸೆಸ್. ಅವ್ರಿಗೆ ದೇವರು ಟ್ಯಾಲೆಂಟ್ ಕೊಟ್ಟಿರ್ತಾರೆ, ಕಮ್ಯುನಿಕೇಷನ್ ಸ್ಕಿಲ್ ಕೊಟ್ಟಿರ್ತಾರೆ, ಅವ್ರ ಪರ್ಸ್ನಾಲಿಟಿ ಚೆನ್ನಾಗಿರುತ್ತೆ, ಅವ್ರದ್ದು ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿರುತ್ತೆ, ತುಂಬ ಲಾಯಲ್ ಆಗಿರ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ. ಆ್ಯಂಡ್ ನಿಮಗೇನಾದರೂ ಓಕೆ ಈ ಥರ ಏನೂ ಇಲ್ಲಪ್ಪ ನನ್ನ ಲೈಫಲ್ಲಿ ಅನಿಸಿದ್ರೆ, ನಿಮ್ಮ ಬುಧ ಗ್ರಹ ಅಂದರೆ ನಿಮ್ಮ ನಂಬರ್ಸಲ್ಲಿ ಏನೋ ಗಡ್ಬಡಿದೆ, ಅಥವಾ ನಿಮ್ಮ ಫುಲ್ ನಂಬರ್ ಅಂದರೆ ಅದೆಲ್ಲ ಅನಲೈಸ್ ಮಾಡಬೇಕಾಗುತ್ತೆ. ನಿಮ್ಮದು ಟೋಟಲ್ ನಂಬರ್ ಏನು ಬರುತ್ತೆ, ಡೆಸ್ಟಿನಿ ನಂಬರ್ ಏನು ಬರುತ್ತೆ, ಯಾವ್ಯಾವ ನಂಬರ್ಸ್ ಇದೆ, ಇದೆಲ್ಲ ನಿಮಗೆ ಫುಲ್ ಅನಾಲಿಸಿಸ್ ಮಾಡಿದರೆ ಮಾತ್ರ ಅದು ಗೊತ್ತಾಗುತ್ತೆ. ಇವತ್ತಿನ ವಿಡಿಯೋ ಬರೀ ಬರ್ತ್ ನಂಬರ್ ಮೇಲೆ ಮಾತ್ರ ಇರೋದು ಆಯಿತಾ. ಆ್ಯಂಡ್ ನಿಮಗೆ ಒನ್ ಕನ್ಸಲ್ಟೇಷನ್ ಬೇಕಂತಂದರೆ ನೀವು DM ಮಾಡ್ಬೋದು, ನ್ಯೂಮರಾಲಜಿ ಕನ್ಸಲ್ಟೇಷನ್ ಅಂತ. ಆಲ್ ರೈಟ್. ಸೊ ನಿಮಗೆ 2026 ಅದೇ ಹೇಳೋದಲ್ವಾ, ಲೈಕ್ ನ್ಯೂ ಚಾಪ್ಟರ್, ನ್ಯೂ ಬಿಗಿನಿಂಗ್. ಕರಿಯರಲ್ಲಿ ಏಳಿಗೆ ನೋಡ್ತೀರಾ, ಈ ಇಯರ್ ಅಂತೂ ನೀವು ಏಳಿಗೆ ನೋಡ್ತೀರಾ. ಇಷ್ಟು ವರ್ಷ ಅಥವಾ ಇಷ್ಟು ಫ್ಯೂ ಮಂತ್ಸಿಂದ ನಿಮ್ಗೆ ಏನಾದರೂ ಒಂದು ಡಿಲೇ ಇತ್ತಪ್ಪ, ಆ್ಯಂಡ್ ನಿಮ್ಮ ಪ್ರಾಜೆಕ್ಟ್ ಸಿಗ್ತಾ ಇರಲಿಲ್ಲ, ಅಥವಾ ಮೇ ಬಿ ನಿಮಗೇನೋ ಇಷ್ಟ ಆಗ್ತಾ ಇರಲಿಲ್ಲ, ಅಥವಾ ನಿಮ್ಮ ಬಾಸ್ ಓಕೆ ನಾನು ಪ್ರಾಜೆಕ್ಟ್ ಕೊಡ್ತೀನಿ ಅಂತಂದ್ರೂ ಮೇ ಬಿ ವಾಸ್ ನಾಟ್ ಗಿವಿಂಗ್ ಅ ಸಮಥಿಂಗ್ ಅಂತಂದರೆ, ಈ ಇಯರ್ ನಿಮಗೆ ಆ ಒಳ್ಳೆ ಪ್ರಾಜೆಕ್ಟ್, ಅಂದರೆ ನಿಮಗೆ ಬೇಕಾಗಿರುವಂಥ ಪ್ರಾಜೆಕ್ಟ್ ಸಿಗುತ್ತೆ. ಪ್ಲಸ್ ನಿಮ್ಮ ಆಫೀಸ್ ಸರ್ಕಲಲ್ಲಿ ನಿಮ್ಮ ರಿಲೇಷನ್ಶಿಪ್ಸ್ ಚೆನ್ನಾಗಾಗುತ್ತೆ, ನಿಮ್ಮ ಟೀಮ್ ಮೆಂಬರ್ಸ್ ಜೊತೆ ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ. ಸೊ ವರ್ಕ್ ಲೈಫಲ್ಲಿ ಇಟ್ ವಿಲ್ ಬ್ರಿಂಗ್ ಗುಡ್ ಬ್ಯಾಲೆನ್ಸ್ ಇಯರ್ ಆಯ್ತಾ. ಲೈಕ್ ಈ ಇಯರ್ ನಿಮಗೆ ಏನಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿತ್ತು, ಅಥವಾ ಒಂದು ಆಂಟ್ರಪ್ರನರ್ಶಿಪ್ ನಿಮಗೆ ಸ್ಟಾರ್ಟ್ ಮಾಡೋದಿತ್ತು, ಒಂದು ಲೈಕ್ ಇಟ್ ಕುಡ್ ಬಿ ಎನಿಥಿಂಗ್. ಒಂದು ಹೊಸ ಹೋಟೆಲ್ ಓಪನ್ ಮಾಡಬೇಕು, ಅಥವಾ ಒಂದು ಎನಿಥಿಂಗ್ ಲೈಕ್ ಒಂದು ನ್ಯೂ ಆ್ಯಕ್ಟಿಂಗ್ ಕರಿಯರ್ಗೆ ಹೋಗಬೇಕು, ಎನಿಥಿಂಗ್ ನ್ಯೂ ಮಾಡೋದಿತ್ತಲ್ವ ನಿಮಗೆ, ಈ ಇಯರ್ ನೀವು ಮಾಡಿಬಿಡಿ. ಇಟ್ ವಿಲ್ ಗಿವ್ ಯು ಇಮ್ಮೆನ್ಸ್ ಅಪಾರ್ಚುನಿಟಿ. ನಿಮಗೆ ಅದು ಒಂದು ಸಣ್ಣ ಶಕ್ತಿ ನಿಮಗೆ ಒಳ್ಳೆ ಅಪಾರ್ಚುನಿಟೀಸ್ ಕೊಡುತ್ತೆ ಈ ಇಯರ್. ಸೊ ಮೇಕ್ ಯೂಸ್ ಆಫ್ ಇಟ್ ಆ್ಯಂಡ್ ಸ್ಟಡಿ ಆಗಿರಿ.
ಬಿಕಾಸ್ ನೀವು ಹೋಶಲ್ಲಿ ಟೈಮ್ಸ್ ಯು ಆರ್ ಲೈಕ್ ಫುಲ್ ಆಫ್ ಜೋಶ್ ಆ್ಯಂಡ್ ಎವ್ರಿಥಿಂಗ್. ಸೊ ಅದರಲ್ಲಿ ಏನೋ ಹೇಸ್ಟಿ ಡಿಸಿಷನ್ಸ್ ತೊಗೊಳಕ್ಕೆ ಹೋಗ್ಬೇಡಿ, ಗಡಿಬಿಡಿ ಏನು ಮಾಡಕ್ಕೆ ಹೋಗ್ಬೇಡಿ. ಜಸ್ಟ್ ಸ್ಲೋ ಆಗಿ ಅನಲೈಸ್ ಮಾಡಿ ಯಾವ ಪ್ರಾಜೆಕ್ಟ್ ನಿಮಗೆ ಸರಿಯಾಗಿದೆ ಅದನ್ನು ನೀವು ಮಾಡಿ. ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕರಿಯರ್ ಲೈಫ್. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಕೂಡ ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ಗುಡ್ ದಿಸ್ ಇಯರ್. ದೆರ್ ಆರ್ ಪಾಸಿಬಿಲಿಟಿ ಆಫ್ ಹೊಸ ಪ್ರಾಜೆಕ್ಟ್ಸ್ ಅಥವಾ ಏನಂತಾರೆ ಹೊಸ ಫ್ರೆಂಡ್ಶಿಪ್ ಈ ಥರದ್ದೆಲ್ಲ ಆಗೋದು. ಆ್ಯಂಡ್ ಲೈಕ್ ಸಮ್ಮನ್ ಯು ವಿಲ್ ಮೀಟ್ ಸಮ್ಮನ್ ಹೂ ಇಸ್ ಮೋರ್ ಇಂಟೆಲಿಜೆಂಟ್ ಇಯರ್, ಆ ಥರದೊಂದು ಇಂಡಿಕೇಶನ್ ಆಯಿತಾ. ಆಮೇಲೆ ವೆನ್ ಇಟ್ ಕಮ್ಸ್ ಟು ಲವ್ ಅಲ್ಲಿ ನೀವು ಈ ಇಯರ್ ಸ್ವಲ್ಪ ಪೇಷಂಟ್ ಆಗಿ ಇರಬೇಕು. ಬಿಕಾಸ್ ಸಮ್ ಪೀಪಲ್ ಮೈಟ್ ಬಿ ಎಕ್ಸ್ಪೆಕ್ಟಿಂಗ್ ಸಮ್ ಚೇಂಜಸ್ ಇನ್ ಲೈಫ್, ತುಂಬ ಬೇಗ ಇದೆಲ್ಲ ಆಗಬೇಕು ಅದಾಗಬೇಕು ಅಂತ. ಬಟ್ ನೀವು ಸ್ವಲ್ಪ ಪೇಷಂಟ್ ಆಗಿದ್ದು ಇದ್ರೆ ಸೊ ನಿಮಗೆ ಅದು ಆ ಗ್ರ್ಯಾಜುವಲ್ ಚೇಂಜಸ್ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ರಿಲೇಶನ್ಶಿಪ್ಪಲ್ಲಿ, ಲವ್ ಅಲ್ಲಿ. ಆಮೇಲೆ ನಿಮಗೆ ಲವ್ ಅಲ್ಲಿ ಒಂದು ಹೊಸ ಲೈಕ್ ರಿಲೇಶನ್ಶಿಪ್ಪಲ್ಲಿ ಏನೋ ಒಂದು ಹೊಸತನ ಮಾಡೋಣ, ಏನೋ ಒಂದು ಸಮಥಿಂಗ್ ನ್ಯೂ, ವಿಲ್ ಸ್ಟಾರ್ಟ್ ಓವರ್, ವಿಲ್ ಡೂ ಸಮಥಿಂಗ್ ಲೈಕ್ ವಿಲ್ ಗೋ ಸಮ್ವೇರ್, ಆ ಥರ ಒಂದು ಐಡಿಯಾಸ್ ಬರುತ್ತೆ ನಿಮಗೆ ಈ ಇಯರಲ್ಲಿ. ಆ್ಯಂಡ್ ಮೋಸ್ಟ್ ಪ್ರೊಬಬ್ಲಿ ಲೈಕ್ ತುಂಬ ಜನ ನೀವು ಮೇ ಬಿ ಟ್ರಾವೆಲ್ ಕೂಡ ಮಾಡ್ಬೋದು, ಹೊಸ ಕಂಟ್ರಿಗೆ ಹೋಗ್ಬೋದು, ಅಥವಾ ಇಲ್ಲೇ ಎಲ್ಲೋ ಹೊಸ ಜಾಗ ನೋಡುವಂಥ ಉತ್ಸಾಹ ಉಲ್ಲಾಸ ನಿಮ್ಮಲ್ಲಿ ಬರುತ್ತೆ. ನಿಮ್ಮ ಪಾರ್ಟ್ನರಲ್ಲಿ ಬರ್ಬೋದು ಅಥವಾ ನಿಮ್ಮಲ್ಲೂ ಕೂಡ ಬರ್ಬೋದು. ಆ್ಯಂಡ್ ನೀವು ಹೋಗ್ತೀರಾ ಕೂಡ. ಸೊ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಲವ್ ಲೈಫ್. ಆ್ಯಂಡ್ ಏನಾದರೂ ಇಫ್ ಇಟ್ ಆಲ್ ಯು ಆರ್ ಫೀಲಿಂಗ್ ಲೈಕ್ ಇಲ್ಲಪ್ಪ ನಮ್ದೇನೋ ಬೋರಿಂಗ್ ಇದೆ ಲವ್ ಲೈಫ್ ಅಂತಂದರೆ, ಈ ಇಯರ್ ನಿಮಗೆ ಅದ್ರಲ್ಲಿ ಏನೋ ಒಂದು ಟ್ವಿಸ್ಟ್, ಒಂದೇನೋ ಹೊಸತನ, ಒಂದು ಹೊಸ ಮಸಾಲ ಸ್ಪೈಸ್ಡ್ ಅಪ್ ಥಿಂಗ್ ಆಗೋ ಅಂಥ ಸಾಧ್ಯತೆ ಇದೆ. ಆಮೇಲೆ ವೆಲ್ತಲ್ಲಿನೂ ಅಷ್ಟೇ ನಿಮಗೆ ಒಳ್ಳೆ ಅಪಾರ್ಚುನಿಟಿ ಸಿಗುತ್ತೆ ಈ ಇಯರ್. ನೀವು ಇನ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ಈವನ್ ತುಂಬ ಜನರಿಗೆ ದುಡ್ಡು ಸಿಗೋ ಅಂಥ ಅಪಾರ್ಚುನಿಟಿ ಕೂಡ ಸಿಗುತ್ತೆ. ಯು ವಿಲ್ ಗೆಟ್ ಅಪಾರ್ಚುನಿಟಿ ಟು ಅರ್ನ್ ಮನಿ ಈ ಇಯರ್. ಬೇರೆ ಇಯರಲ್ಲಿ ಅಷ್ಟೊಂದು ಆಗಿಲ್ಲ ಅಂದರೆ ಈ ಇಯರ್ ಮಾತ್ರ ನಿಮಗೆ ಸ್ವಲ್ಪ ಬೆಟರ್ ಆಗುತ್ತೆ, ಅದು ಇದೆ. ಆ್ಯಂಡ್ ಯು ಆಲ್ಸೋ ಯು ಮೈಟ್ ರಿಸೀವ್ ಸಮ್ ನ್ಯೂ ಪ್ರಾಜೆಕ್ಟ್ಸ್. ಸೊ ಅದರಿಂದನೂ ನೀವು ದುಡ್ಡು ಗಳಿಸ್ಬೋದು, ಆ ಥರ ವೆಲ್ತ್. ಆ್ಯಂಡ್ ನೀವು ಕೂಡ ವೆಲ್ತ್ ಕ್ರಿಯೇಷನಲ್ಲಿ ಈ ಇಯರ್ ಸ್ವಲ್ಪ ಜಾಸ್ತಿ ಗಮನ ಕೊಡ್ತೀರಾ, ಅಂದರೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಆ ಥರದ್ದೆಲ್ಲ. ಆ್ಯಂಡ್ ನೀವು ಇನ್ವೆಸ್ಟ್ ಕೂಡ ಮಾಡ್ತೀರಾ, ಮಾಡಲೂಬೇಕು, ಸೇವ್ ಮಾಡಬೇಕು ಆ್ಯಂಡ್ ಇನ್ವೆಸ್ಟ್ ಕೂಡ ಮಾಡಬೇಕು. ಇದರಿಂದ ನಿಮ್ಮ ವೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ ಈ ಇಯರ್. ನೆಕ್ಸ್ಟ್ ಹೆಲ್ತಲ್ಲಿ ನೀವು ನಿಮ್ಮ ಇಮೋಷನ್ಸ್, ಅಂದರೆ ಇಟ್ ಕುಡ್ ಬಿ ಸಮಥಿಂಗ್ ರಿಲೇಟೆಡ್ ಟು ಇಮೋಷನ್ಸ್ ನೀವು ಸಪ್ರೆಸ್ ಮಾಡ್ಕೊಂಡು ನಿಮ್ಮ ಹೆಲ್ತಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು ಈ ಇಯರ್. ಸೊ ನೀವು ಏನು ಮಾಡಬೇಕು, ಈ ಇಯರ್ ನೀವು ಎಕ್ಸ್ಪ್ರೆಸಿವ್ ಆಗಿರಬೇಕು. ನೀವು ಡಸಂಟ್ ಮ್ಯಾಟರ್ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಬೇರೆಯವರು ಎದುರುಗಡೆ ಇರೋರು ಹೆಂಗೆ ಅನ್ಕೋತಾರೆ ಅಂತ, ಬಟ್ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ದಿಸ್ ಇಯರ್. ನಿಮಗೆ ಪಾರ್ಟ್ನರ್ ಇಲ್ವಾ, ಅಥವಾ ನಿಂಗೆ ಏನಪ್ಪ ಇವರು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಅನ್ಸ್ಬೋದು, ಬಟ್ ನೀವು ಅಟ್ಲೀಸ್ಟ್ ಮಿರರ್ ಮುಂದೆ ಆದರೂ ನೀವು ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಫೀಲಿಂಗ್ಸ್. ಸೊ ಅದೇನು ಬಾಟ್ಲಿಂಗ್ ಅಪ್ ಅಂತಾರಲ್ವಾ ಇಮೋಷನ್ಸ್, ಅದನ್ನು ಮಾಡೋಕೆ ಹೋಗ್ಬಿಡಿ. ಬಿಕಾಸ್ ಸುಮ್ಮನೆ ಇಲ್ಲಾಂದರೆ ಬರ್ಸ್ಟ್ ಆಗೋಗುತ್ತೆ. ಸೊ ನೀವು ಸ್ಲೋಲಿ ಒಂದು ಕ್ಲಾರಿಟಿಯಲ್ಲಿ ಮಾತಾಡಿ, ಒಂದು ಕ್ಲಾರಿಫಿಕೇಶನ್ ತಗೊಳ್ಳಿ ಕಮ್ಯುನಿಕೇಷನಲ್ಲಿ. ಆ್ಯಂಡ್ ಈ ಥರ ಮಾಡಿದ್ರೆ ಈವನ್ ನಿಮ್ಮ ಇಮೋಷ್ನಲ್ ಬೀಯಿಂಗ್ ಅಲ್ಲಿ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಅದರಿಂದ ನಿಮ್ಮ ಹೆಲ್ತ್ ಕೂಡ ಬೆಟರ್ ಆಗುತ್ತೆ. ಜಸ್ಟ್ ಸ್ಪ್ರೆಡ್ ಲವ್ ಆ್ಯಂಡ್ ಯು ವಿಲ್ ಗೆಟ್ ಲವ್ ದಿಸ್ ಇಯರ್. ತುಂಬ ಚೆನ್ನಾಗಿದೆ. ಆ್ಯಂಡ್ ರೆಮಿಡೀಸ್ ನಾನು ಹೇಳಿದ್ನಲ್ಲ, ಜಾಸ್ತಿ ಬುಕ್ಸ್ ಓದಿ ಆ್ಯಂಡ್ ಜರ್ನಲಿಂಗ್ ಮಾಡಿ, ಇದರಿಂದನೂ ತುಂಬ ಚೆನ್ನಾಗಾಗುತ್ತೆ ನಿಮಗೆ. ಸೊ ದೀಸ್ ಆರ್ ದ ಟಿಪ್ಸ್ ಆ್ಯಂಡ್ ಹೋಪ್ ಯು ಲೈಕ್ 2026 ಪ್ರೆಡಿಕ್ಷನ್ಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಅಥವಾ ಫ್ರೆಂಡ್ಸಲ್ಲಿ ಯಾರಾದರೂ 5 ಬಾರ್ನ್ ಅವರಿದ್ದರೆ ಅವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ವೇಟ್, ನಿಮಗೆ ಕ್ರಿಸ್ಟಲ್ಸ್ ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಗೊತ್ತಾ? ಸೊ ಸಿನ್ಸ್ ಯುವರ್ ಲೈಕ್ ಬುಧ ಗ್ರಹ ಅಲ್ವಾ, ನಿಮಗೆ ಓಕೆ ಅಮೆಝೋನೈಟ್ ಮತ್ತು ಆಕ್ವಾಮರೀನ್ ಆ್ಯಂಡ್ ಗ್ರೀನ್ ಅವೆಂಚುರೀನ್ ಈ ಥರದ್ದೆಲ್ಲ ತುಂಬ ಬರುತ್ತೆ, ಸೂಟ್ ಆಗುತ್ತೆ. ಸೊ ಗ್ರೀನ್ ಅವೆಂಚುರೀನ್ ಈ ಥರ ಇರುತ್ತೆ. ದಿಸ್ ಇಸ್ ನ್ಯಾಚುರಲ್ 100% ನ್ಯಾಚುರಲಿ ಸೋರ್ಸ್ಡ್ ಗ್ರೀನ್ ಅವೆಂಚುರೀನ್ ಬ್ರೇಸ್ಲೆಟ್. ನಿಮಗೆ ನೋಡಿ ಈ ಥರ ಸರ್ಟಿಫಿಕೇಟ್ ಕೂಡ ಬರುತ್ತೆ. ಸೊ ಗ್ರೀನ್ ಅವೆಂಚುರೀನ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಆಕ್ವಾಮರೀನ್ ಯೂಸ್ ಮಾಡ್ಬೋದು. ಸೊ ಈ ಥರ ಈ ಶೇಡ್ಸಲ್ಲಿ ಕೆಲವೊಂದಿರುತ್ತೆ. ಅಮೆಝೋನೈಟ್ ಬರುತ್ತೆ, ಬ್ಲೂ ಲೇಸ್ ಆಗ್ಯೆಟ್ ಅಂತ ಬರುತ್ತೆ, ಅದೆಲ್ಲನೂ ನೀವು ಯೂಸ್ ಮಾಡೋದು. ಈ ಕ್ರಿಸ್ಟಲ್ಸ್ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು, ಅಥವಾ ಇಲ್ಲಿನೂ ಕಾಮೆಂಟ್ ಹಾಕಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಬಿಟ್ಟು
ಕ್ರಿಸ್ಟಲ್ಸ್ ಅಂತ DM ಮಾಡಿ. And yeah, so happy 2026. So let's go to the next number, which is 6, 15 and 24. ನೀವೇನಾದರೂ ಈ ಡೇಟ್ಸಲ್ಲಿ ಹುಟ್ಟಿದ್ದೀರಾ ಅಂದರೆ ನಿಮಗೆ 2026 ಹೇಗಿರುತ್ತೆ, ನಿಮ್ಮ 2026 ಲೈಫ್ ಹೇಗಿರುತ್ತೆ, ಕರಿಯರ್, ಲವ್, ಹೆಲ್ತ್, ವೆಲ್ತ್ ಇದೆಲ್ಲ ಹೇಗಿರುತ್ತೆ ಅಂತ ಹೇಳ್ತೀನಿ. ಸೊ ಈ ಡೇಟ್ಸಲ್ಲಿ ಹುಟ್ಟಿದವರ ನಂಬರ್, ರೂಲಿಂಗ್ ನಂಬರ್ ಬಂದ್ಬಿಟ್ಟು 6 ಆಗುತ್ತೆ. ಆ್ಯಂಡ್ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಶುಕ್ರ ಗ್ರಹ ಆಗುತ್ತೆ. ಅಂದರೆ ವೀನಸ್ ಇಸ್ ಆಲ್ ಅಬೌಟ್, ಅದೇ ಎಲ್ಲರೂ ಹೇಳ್ತಾರಲ್ವಾ, ಬ್ಯೂಟಿ, ಲವ್, ಲಕ್ಸುರಿ, ಟ್ರಾವೆಲ್, ಅಪಾರ್ಚುನಿಟೀಸ್, ಅಟ್ರಾಕ್ಷನ್, ವೆಲ್ತ್, ಅದು ಇದು ಅಂತ. ಸೊ ಆ ಥರ ನಂಬರ್ ಇದು. ಬಟ್ ನಿಮ್ಗೇನಾದರೂ ನಮ್ಮ ಲೈಫಲ್ಲಿ ಈ ಥರ ಇಲ್ವಪ್ಪ, ಹಿಂಗಿಲ್ವೇ ಇಲ್ಲ ನಾನು ಅಂತ ಅನ್ಸಿದ್ರೆ, ದ್ಯಾಟ್ ಮೀನ್ಸ್ ನಿಮ್ಮ ರೂಲಿಂಗ್ ನಂಬರ್ ಅಂದರೆ ಬರ್ತ್ ನಂಬರ್ 6 ಇರ್ಬೋದು, ಬಟ್ ನಿಮ್ಮ ಡೆಸ್ಟಿನಿ ನಂಬರ್ ಬೇರೆ ಇರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಒಂದು ಕನ್ಸಲ್ಟೇಷನ್ ತಗೋಬೇಕು, ಅಥವಾ ಒಂದು ಪ್ರಾಪರ್ ಅನಾಲಿಸಿಸ್ ಲೈಕ್ ಬರ್ತ್ ನಂಬರ್ ಅನಾಲಿಸಿಸ್ ಅಥವಾ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ಮಾಡಿಸ್ಕೋಬೇಕು. ಅದರಲ್ಲೆಲ್ಲ ಬರುತ್ತೆ ನಿಮಗೆ ಇನ್ಫಾರ್ಮೇಷನ್ ಆ ಥರ. ಆ್ಯಂಡ್ ದೆನ್ ಆಲ್ಸೋ ನಿಮ್ಮ ಜಾತಕ ಕೂಡ ನೀವು ನೋಡಬೇಕು, ಯಾಕೆ ಈ ಥರ ನಿಮ್ಮ ಲೈಫಲ್ಲಿ ಇಲ್ಲ ಅಂತಂದರೆ ಈವನ್ ಜಾತಕದಲ್ಲಿನೂ ಗೊತ್ತಾಗುತ್ತೆ. ಬಿಕಾಸ್ ನಿಮ್ಮ ಫಸ್ಟ್ ಹೌಸಲ್ಲಿ ಯಾವ ಪ್ಲಾನೆಟ್ ಇದೆ, ಆ ಥರ ನಿಮ್ಮ ನಕ್ಷತ್ರ ಯಾವುದು, ಅದೆಲ್ಲ ನೋಡ್ಬೋದು. ಸೊ ಅದಕ್ಕೆ ನೀವೇನು ಮಾಡಬೇಕು, ನನಗೇನೆ ನೀವು ಕನ್ಸಲ್ಟ್ ಮಾಡಬಹುದು. ಸೊ ಯು ಕ್ಯಾನ್ ಟೇಕ್ ಎ ಕನ್ಸಲ್ಟೇಷನ್ ಆ್ಯಂಡ್ ಜಸ್ಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಆ್ಯಂಡ್ ನೀವು DM ಮಾಡ್ಬೋದು, ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಅಥವಾ ನ್ಯೂಮರಾಲಜಿ ಪ್ರಿಡಿಕ್ಷನ್ ಕನ್ಸಲ್ಟೇಷನ್. ಈ ಥರ ನೀವು DM ಮಾಡಿದ್ರೆ ಯು ಕ್ಯಾನ್ ಟೇಕ್ 1-on-1 ರೀಡಿಂಗ್ ವಿತ್ ಮೀ. ಅಲ್ಲಿ ನಿಮಗೆ ಇನ್ ಡೆಪ್ತ್ ಅನಾಲಿಸಿಸ್ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಬಂದ್ಬಿಟ್ಟು 2026 ಬಗ್ಗೆ ನಿಮಗೆ ಹೇಗಿರುತ್ತೆ ಅಂತ. ಓಕೆ, ಸೊ 2026ನ ನೀವು ಆ್ಯಡ್ ಮಾಡಿದ್ರೆ ಅಂದರೆ ಲೈಕ್ 2 + 0 + 2 + 6 ಅಂದರೆ 0 ಬಿಟ್ಬಿಡಿ, 2 + 2 + 6 ಆ್ಯಡ್ ಮಾಡಿದ್ರೆ 10 ಬರುತ್ತೆ. ಅಂದರೆ ಅಗೇನ್ ಇಟ್ ಇಸ್ 1. ಸೊ 1 ಅಂದರೆ ಇಟ್ಸ್ ದ ನಂಬರ್ ಆಫ್ ಸನ್, ಇಟ್ಸ್ ದ ನಂಬರ್ ಆಫ್ ಕಿಂಗ್, ಇಟ್ಸ್ ದ ನಂಬರ್ ಆಫ್ ಅಥಾರಿಟಿ, ರೂಲಿಂಗ್, ನ್ಯೂ ಬಿಗಿನಿಂಗ್ಸ್, ಈ ಥರದ್ದು ಒಂದು ನಂಬರ್. ಆ್ಯಂಡ್ 6 ನೀವು ವೀನಸ್ ನಂಬರ್. ವೀನಸ್ ಇವಾಗ ಸನ್ನಲ್ಲಿ ಬಂದ್ಬಿಟ್ರೆ ವಾವ್, ಅಮೇಝಿಂಗ್ ಫಾರ್ ಯು ಗೈಸ್. ಫಸ್ಟ್ ಆಫ್ ಆಲ್ ನೀವು ಒಂಥರ ಲಕ್ಕಿನೇ ಅಂದ್ಕೊಳ್ಳಿ, ಆಯಿತಾ. ದೇವ್ರ ದಯದಿಂದ ನಿಮಗೆ ಒಂದು ಒಳ್ಳೆ ಲುಕ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಒಳ್ಳೆ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂದ್ರೂ ಅದರಲ್ಲಿ ಏನಕ್ಕೆ ರೀಸನ್ ಅಂತ ನಿಮಗೂ ನಾನು ಎಲ್ಲ ಆಮೇಲೆ ಹೇಳ್ತೀನಿ. ಬಟ್ ಸೊ ಆನ್ ಅ ಜನರಲ್ ಪರ್ಸ್ಪೆಕ್ಟಿವ್ ಯು ಗೈಸ್ ಆರ್ ಲೈಕ್ ರಿಯಲಿ ಲಕ್ಕಿ, ಆಯಿತಾ. ನಿಮಗೆ ದೇವರ ಆಶೀರ್ವಾದ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ನಿಮಗೂ ಇದೇ ಥರ ಅನಿಸಿದ್ರೆ ಕಾಮೆಂಟ್ ಮಾಡಿ, ಎಸ್ ಐ ಹ್ಯಾವ್ ಬ್ಲೆಸ್ಸಿಂಗ್ಸ್ ಫ್ರಮ್ ಗಾಡ್ ಅಂತ ನೀವು ಕಾಮೆಂಟ್ ಮಾಡಿ. ಓಕೆ, ಲೆಟ್ಸ್ ಗೋ ಫಾರ್ವರ್ಡ್. ಸೊ ನಿಮಗೆ ಈ ನಂಬರ್ 6 ಅವ್ರಿಗೆ ಈ ಇಯರ್ ನೀವೊಂದು ಡಿಫ್ರೆಂಟ್ ಅಂದರೆ ಈ ಬೇರೆ ಬೇರೆ ಇಯರ್ಸಲ್ಲಿ ನೀವು ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ಯೋರ್ ಸೆಲ್ಫ್, ಅಂದರೆ ಲೈಕ್ ಲವ್ ಆಗಲಿ ಅಥವಾ ಬೇರೆ ಮ್ಯಾಟರ್ಸಲ್ಲಿ ಏನಾದರೂ ನೀವು ಕಾನ್ಸಂಟ್ರೇಟ್ ಮಾಡ್ತಿದ್ರೆ, ಈ ಇಯರ್ ನಿಮಗೆ ಕರಿಯರಲ್ಲಿ ಹೆಂಗಿರುತ್ತಂದರೆ ಅಂದರೆ ಯು ವಿಲ್ ಬಿಕಮ್ ಮೋರ್ ಮೆಚೂರ್ಡ್ ದಿಸ್ ಇಯರ್. ನೀವು ಒಂದು ಹೆಲ್ತ್ ರಿಲೇಟೆಡ್ ಏನಾದರೂ ಒಂದು ಕರಿಯರ್ ಆಪರ್ಚುನಿಟಿ ಸಿಗ್ಬೋದು ನಿಮಗೆ, ಸಮಥಿಂಗ್ ಬ್ಯೂಟಿ ರಿಲೇಟೆಡ್ ಕರಿಯರ್ ಆಪರ್ಚುನಿಟಿ, ಅಥವಾ ನೀವೇನಾದರೂ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿದ್ರೆ, ಅಥವಾ ಸಮ್ ಆರ್ಟಿಸ್ಟ್ ಆಗಿದ್ರೆ, ಅಥವಾ ಆ್ಯಕ್ಟರ್ಸ್, ಸಿಂಗರ್ಸ್, ಸ್ಕ್ರಿಪ್ಟ್ ರೈಟರ್ಸ್, ಆಮೇಲೆ ಎನಿವನ್ ಹೂ ಹ್ಯಾಸ್ ಆರ್ಟ್ ಇನ್ ದೆಮ್ ಅಲ್ವಾ. ಅಥವಾ ನೀವು ನಾರ್ಮಲ್ ಲೈಕ್ 9 to 5 ಹೋಗೋ ಜಾಬ್ ಅವ್ರು ಇದ್ರೂ ಕೂಡ ನಿಮ್ಮ ಕರಿಯರಲ್ಲಿ ಒಂದು ಹೊಸ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಈ ಇಯರ್. ಆ್ಯಂಡ್ ಯು ವಿಲ್ ಇಷ್ಟು ಇಂಪ್ರೂವ್ ಆಗ್ತೀರಾ ಈ ಇಯರ್ ಅಂದರೆ ನೀವು ಥ್ರೈವ್ ಆಗ್ತೀರ. ನಿಮಗೆ ಗೊತ್ತಿರಲ್ಲ ಈ ಎಬಿಲಿಟಿ ನಿಮ್ಮಲ್ಲಿ ಇದೆ ಅಂತ. ಸೊ ಆ ಥರ ಒಂದು ಇಯರ್ ಇದು, ಒಂದು ಟ್ರಾನ್ಸ್ಫಾರ್ಮೇಷನ್ ಇಯರ್ ಆಗಿರುತ್ತೆ ನಿಮಗೆ. ಸೊ 6 ಅವರು ತುಂಬ ಚೇಂಜಸ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಇಯರ್ ಇನ್ ಕರಿಯರ್ ಪರ್ಸ್ಪೆಕ್ಟಿವ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಲೈಕ್ ಸ್ಟೂಡೆಂಟ್ಸ್ ಅಲ್ವಾ, ಸ್ಟೂಡೆಂಟ್ಸ್ಗಂತೂ ಇಯರ್ ಸ್ವಲ್ಪ ಲೈಕ್ ಫನ್ ಆ ಇಯರ್ ಅಲ್ಲಿ ನೋಡ್ತಾರೆ. ಆ್ಯಂಡ್ ಸ್ವಲ್ಪ ಜಾಸ್ತಿ ಫ್ರೆಂಡ್ಸ್ ಮಾಡ್ಕೋತಾರೆ. ಆ್ಯಂಡ್ ಜಾಸ್ತಿ ಲೈಕ್ ಈ ಔಟ್ ಗೋಯಿಂಗ್, ಫನ್ ಲವಿಂಗ್ ಆ ಥರ ಇಯರ್ ಆಗಿರುತ್ತೆ. ಬಟ್ ಆಲ್ಸೋ ದೇರ್ ಆರ್ ಆಲ್ಸೋ ಚಾನ್ಸಸ್ ಕೆಲವ್ರಿಗೆ ಈ ಸ್ಟೂಡೆಂಟ್ಸ್ ಆದರೆ ನಾನು ಒಂದು ಅಥಾರಿಟೇಟಿವ್ ಏನಾದರೂ ಒಂದು ಪೊಸಿಷನಲ್ಲಿ ಕೆಲಸ ಮಾಡಬೇಕು, ಅಥವಾ IAS, IPS ಈ ಥರ ಎಕ್ಸಾಮ್ಸ್ ಇರುತ್ತಲ್ಲ, UPSC, KPSC
ಈ ಥರದ್ರಲ್ಲಿ ನಾನು ಎಕ್ಸಾಮ್ಗೆ ನಾನು ಪ್ರಿಪೇರ್ ಆಗಬೇಕು ಅಥವಾ ನಾನು ಮಾಡಬೇಕು ಅನ್ನೋದು ಒಂದು ಇಚ್ಛೆ ಬರ್ಬೋದು ಈ ಇಯರ್. ಆ್ಯಂಡ್ ಆಲ್ಸೋ ನೀವು ತುಂಬ ಅದರಲ್ಲಿ ಎಫರ್ಟ್ಸ್ ಕೂಡ ಹಾಕ್ತೀರಾ, ಆಯಿತಾ? ಆ ಥರ ಒಂದು ಇಯರ್ ಆಗಿರ್ಬೋದು. ಆರ್ ಫಾರ್ ಸಮ್ ಪೀಪಲ್ ಇಟ್ ವಿಲ್ ಬಿ ಲೈಕ್, ಹೇ ನಾನು ಇಷ್ಟು ಇಯರ್ಸ್ ಇದು ಮಾಡಿದ್ದೀನಪ್ಪ, ಇಯರ್ ಐ ಜಸ್ಟ್ ಎಂಜಾಯ್ ಅನ್ನೋ ಥರ ಒಂದು ಭಾವನೆ ಕೂಡ ಇಯರ್ ಬರುತ್ತೆ. ಆ್ಯಂಡ್ ಯು ವಿಲ್ ಆಲ್ಸೋ ಮೇಕ್ ರಿಯಲಿ ಗುಡ್ ಫ್ರೆಂಡ್ಸ್. ಸೊ ಆಲ್ರೆಡಿ ನೀವು ಫ್ರೆಂಡ್ಸ್ನ ಅಟ್ರಾಕ್ಟ್ ಮಾಡ್ತೀರಾ, ಇಯರ್ ಇನ್ನೂ ಜಾಸ್ತಿ ಫ್ರೆಂಡ್ಸ್ಗೆ ನೀವು ಅಟ್ರಾಕ್ಟ್ ಮಾಡ್ಕೋತೀರಾ. ಆ ಥರ ಇರುತ್ತೆ ನಿಮ್ಮ ಸ್ಟೂಡೆಂಟ್ ಲೈಫ್. ಆ್ಯಂಡ್ ಆಲ್ಸೋ ಕರಿಯರ್ ಹೇಳಿದ್ನಲ್ಲ, ಕರಿಯರಲ್ಲಿನೂ ತುಂಬ ಚೇಂಜಸ್ ಬರುತ್ತೆ ಆ್ಯಂಡ್ ತುಂಬ ಲೈಕ್ ಸ್ಲೋ ಪ್ರೋಗ್ರೆಸ್ ಇರುತ್ತೆ. ಬಟ್ ಡೆಫಿನೆಟ್ಲಿ ದೇರ್ ಇಸ್ ಗ್ರೋತ್ ಆ್ಯಂಡ್ ಡೆಫಿನೆಟ್ಲಿ ದೇರ್ ಇಸ್ ಪ್ರೋಗ್ರೆಸ್ ಇನ್ ಯೋರ್ ಕರಿಯರ್. ಆ್ಯಂಡ್ ನೀವು ಕ್ರಿಯೇಟಿವ್ ಆಗಿ ಇನ್ನೂ ಜಾಸ್ತಿ ಕ್ರಿಯೇಟಿವ್ ಆಗ್ತೀರಾ ಈ ಇಯರ್ ನೀವು. ಆ್ಯಂಡ್ ಅದರಲ್ಲಿನೂ ನೀವು ಒಂದು ಒಳ್ಳೆ ಪವರ್ ಅಂದರೆ ಅಥಾರಿಟೇಟಿವ್ ಪವರ್ನ ಹೊಂದಿರ್ತೀರಾ ಈ ಇಯರ್. ಆ ಕ್ರಿಯೇಟಿವಿಟಿಯಿಂದ ನೀವು ಒಂದು ಲೀಡರ್ಶಿಪ್ ಕ್ವಾಲಿಟಿಗೆ ಹೋಗ್ತೀರಾ. ಆ ಥರ ಒಂದು ಅಪಾರ್ಚುನಿಟಿ ಬರುವಂಥ ಸಾಧ್ಯತೆ ಅಂತೂ ನಿಮಗೆ ಪಕ್ಕ ಇದೆ. ಸೊ ನಿಮಗೆ ಲವ್ ಅಲ್ಲಿ ಈ ಇಯರ್ ಒಂದು ಡೀಪ್ ಕನೆಕ್ಷನ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಒಂದು ನೀವೇನಾದರೂ ಸಿಂಗಲ್ ಆಗಿದ್ರೆ ಒಂದು ಹೊಸ ಏನೋ ಡೀಪ್ ಲವ್ ಆಗುವಂಥ ಒಂದು ಸಾಧ್ಯತೆ ಇದೆ. ಅಥವಾ ಯು ಕುಡ್ ಮೀಟ್ ಸಂಬಡಿ, ಯಾರು ಈ ಥರ ಈ ಡೀಪ್ ಆಲೋಚನೆ ಮಾಡ್ತಾರೆ, ಏನಾದರೂ ಒಂದು ಡೈಲಾಗ್ ಹೊಡೆದ್ರೆ ಸೋ ಡೀಪ್ ಅಂತ ಅನ್ಸುತ್ತಲ್ವಾ, ಆ ಥರ ವ್ಯಕ್ತಿನ ಮೀಟ್ ಆಗುವಂಥ ಚಾನ್ಸ್ ಇದೆ ನಿಮಗೆ. ಆ್ಯಂಡ್ ನೀವು ತುಂಬ ಬೇಗ ಏನೋ ಈ ಫಾಲ್ ಇನ್ ಲವ್ ಅಂದರೆ ತುಂಬ ಬೇಗ ಯು ವಿಲ್ ಫಾಲ್ ಇನ್ ಲವ್. ಆ್ಯಂಡ್ ತುಂಬ ಬೇಗ ನೀವು ಹಚ್ಕೊಂಡ್ಬಿಡ್ತೀರಾ ಬೇರೆಯವ್ರಿಗೆ, ತುಂಬ ಬೇಗ ಕಮಿಟ್ ಆಗ್ತೀರಾ. ಸೊ ನೀವು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ಸ್ವಲ್ಪ ಕಮ್ಮಿ ಮಾಡಬೇಕು. ಫಸ್ಟ್ ನೀವು ನೋಡಬೇಕು ಆ ಎದುರುಗಡೆ ಇರೋ ವ್ಯಕ್ತಿ ಹೇಗಿದ್ದಾರೆ, ಅವರ ಪರ್ಸ್ನಾಲಿಟಿ ಹೇಗಿದೆ, ನಿಮ್ಮ ಪರ್ಸ್ನಾಲಿಟಿಗೆ ಅದು ಮ್ಯಾಚ್ ಆಗುತ್ತೋ ಇಲ್ವೋ. ಬಿಕಾಸ್ ನೀವಂತೂ ಫುಲ್ ಲವ್ ನೀವಂತೂ ಲವ್ ಮಾಡ್ತೀರಾ, ಎಲ್ಲ ಕೊಡ್ತೀರಾ, 100% ಕೊಡ್ತೀರಾ. ಬಟ್ ನಿಮ್ಮ ಆಪೋಸಿಟ್ ಪರ್ಸನ್ ಆ ಥರ ಇಲ್ಲ ಅಂದರೆ ನಿಮ್ಗೆ ಬೇಜಾರಾಗೋಗುತ್ತೆ ಅಲ್ವಾ. ಸೊ ಅದಕ್ಕೆ ಈ ಇಯರ್ ಲವ್ ಲೈಫಲ್ಲಿ ಒಬ್ವಿಯಸ್ಲಿ ಲೈಕ್ ಬ್ಯೂಟಿಫುಲ್ ರಿಲೇಷನ್ಶಿಪ್ ಅಂತೂ ಆಗುತ್ತೆ. ಕಮಿಟೆಡ್ ಇರೋರ್ಗಂತೂ ಆಬ್ಸಲ್ಯೂಟ್ಲಿ ಅಮೇಝಿಂಗ್ ಆಗಿರುತ್ತೆ. ಒಂದು ಹೊಸ ರೊಮ್ಯಾನ್ಸ್ ಬರುತ್ತೆ, ಹೊಸ ಲವ್ ಆ್ಯಂಗಲ್ ಬರುತ್ತೆ ಈ ಇಯರ್. ಆ್ಯಂಡ್ ನೀವು ಟ್ರಿಪ್ಗೆಲ್ಲ ಹೋಗ್ತೀರಾ, ಹೊರಗಡೆ ಹೋಗಕ್ಕೆ ಪ್ಲ್ಯಾನ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ಕೆಲವರು ಮದುವೆ ಏನಾದರೂ ಆಗಿದ್ರೆ ಅವ್ರಿಗೆ ಮೇ ಬಿ ಏನೋ ಮಕ್ಕಳು ಮಾಡ್ಕೊಳ್ಳೋ ಅಂಥ ಒಂದು ಚಾನ್ಸ್ ಸಿಗ್ಬೋದು ಈ ಇಯರ್, ಅಥವಾ ಒಂದು ಭಾವನೆ ಬರ್ಬೋದು. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಇಯರ್ ಫಾರ್ ಯು ಟು ಈವನ್ ಕನ್ಸೀವ್ ಗೈಸ್. ಸೊ ಅದು ಒಂದು ಪಾಸಿಬಿಲಿಟಿ ಅಂತೂ ಇದ್ದೇ ಇದೆ ನಿಮಗೆ. ಇವಾಗ ಸಿಂಗಲ್ಲೇ ಆಗಿರಲಿ ಅಂದರೆ ಸುಮ್ಮನೆ ಡೇಟ್ ಮಾಡ್ತಿರ್ತಾರಲ್ವ ಅವರು, ಅಥವಾ ರಿಲೇಷನ್ಶಿಪ್ ಅಲ್ಲಿರೋರು, ಅಥವಾ ಕಮಿಟೆಡ್ ಆಗಿರೋರು, ನೀವೇನು ಮಾಡಬೇಕು, ಇದೇನೋದು ಓಲ್ಡ್ ಏನೋ ಹಳೇದೇನಾದರೂ ಒಂದು ಹಂಗೆ ಲೈಕ್ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದೆ ಅಂತಂದರೆ ಅದನ್ನು ರಿಸಾಲ್ವ್ ಮಾಡೋ ಅಂತ ಇಯರ್ ಇದು. ನಿಮ್ದು ಓಲ್ಡ್ ಪ್ಯಾಟರ್ನ್ಸ್ ಏನಾದರೂ ಇತ್ತಂದರೆ, ಲೈಕ್ ಸಮಥಿಂಗ್ ಟಾಕ್ಸಿಕ್ ಇತ್ತು, ಅಥವಾ ಏನಾದರೂ ಒಂದು ಕೆಟ್ಟ ಪ್ಯಾಟರ್ನ್ಸ್ ವಿಚ್ ಯು ಡೆಂಟ್ ಲೈಕ್ ಇನ್ ಅ ರಿಲೇಷನ್ಶಿಪ್ ಅಂತಂದರೆ ಅದನ್ನು ಬ್ರೇಕ್ ಮಾಡಿ, ಆ ಚೈನ್ನ ಬ್ರೇಕ್ ಮಾಡಿ, ಆ ಪ್ಯಾಟರ್ನ್ನ ಬ್ರೇಕ್ ಮಾಡಿ ಮುಂದೆ ಹೋಗೋ ಅಂತ ಇಯರ್ ಇದು. ದ್ಯಾಟ್ ಈಸ್ ದ ಇಂಡಿಕೇಶನ್ ನಿಮಗೆ ಈ ಇಯರಲ್ಲಿ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಕ್ಲಿಯರ್ ಔಟ್ ಆ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಮಾಡೋ ಅಂತಹ ಇಯರ್. ಓಕೆ, ವೆಲ್ತಲ್ಲಿ ನೀವು ಒಂದು ಸ್ಟೇಬಲೈಸ್ಡ್ ವೆಲ್ತ್ನ ಕ್ರಿಯೇಟ್ ಮಾಡುವಂಥ ಒಂದು ಒಳ್ಳೆ ಅಪಾರ್ಚುನಿಟಿ ಸಿಗುತ್ತೆ ನಿಮಗೆ 2026 ಸೊ ನೀವು ಜಾಸ್ತಿ ದುಡ್ಡು ಬದಲಿ ಲೈಕ್ ಮಿಡ್ ಆಫ್ ದ ಇಯರ್ ಮೇ ಬಿ ಸಮ್ ಕಾಷನ್ಸ್ ನೀವು ತಗೋಬೇಕು. ಇಟ್ಸ್ ನಾಟ್ ಗೋನ್ ಬಿ ದ್ಯಾಟ್ ಅಮೇಝಿಂಗ್. ಬಟ್ ಸ್ಟಾರ್ಟಿಂಗ್ ಆಫ್ ದ ಇಯರ್ ಮತ್ತು ಎಂಡ್ ಆಫ್ ದ ಇಯರಲ್ಲಿ ನಿಮಗೆ ಇನ್ವೆಸ್ಟ್ ಮಾಡುವಂಥ ಚಾನ್ಸ್ ಸಿಗುತ್ತೆ. ನೀವು ದುಡ್ಡು ಕೂಡ ಸೇವ್ ಮಾಡ್ಕೋಬೋದು. ದುಡ್ಡು ಸೇವ್ ಮಾಡಿ ಇನ್ವೆಸ್ಟ್ ಮಾಡಿ ನೀವು ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನಿಮಗೆ ಸಿಲ್ವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇನ್ವೆಸ್ಟ್ ಇನ್ ಸಿಲ್ವರ್, ಅಥವಾ ಬೈ ಸಮ್ ಆರ್ನಮೆಂಟ್. ಸಿಲ್ವರಲ್ಲಿ ಏನಾದರೂ ಜ್ಯುವೆಲ್ರಿ ತೊಗೊಳ್ಳಿ. ಆ ಥರ ನಾನು ಒಂದು ಜ್ಯುವೆಲ್ರಿ ತೊಗೊಂಡಿದ್ದೀನಿ ಸಿಲ್ವರಲ್ಲಿ. ಸೊ ಆ ಥರ ನೀವು ಏನಾದರೂ ಅಟ್ಲೀಸ್ಟ್ ಒಂದು ಸ್ಮಾಲ್ ಸಿಲ್ವರ್ ಐಟಮ್ ತೊಗೊಳ್ಬೋದು ಆ ಥರ. ಆ್ಯಂಡ್ ಜಾಸ್ತಿ ದುಡ್ಡಿರೋರಂತೂ ಲೈಕ್ ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು, ಅಥವಾ ಸಮ್ ಪ್ರಾಪರ್ಟಿ ಅವರು ಪರ್ಚೇಸ್ ಮಾಡ್ಬೋದು. ಅದೆಲ್ಲ ಮಾಡುವಂಥ ಅಪಾರ್ಚುನಿಟಿ ಸಿಗುತ್ತೆ. ಪ್ಲಸ್ ಮಾಡಲೂಬೇಕು ಈ ಇಯರ್. ಆ್ಯಂಡ್ ಜಾಸ್ತಿ ಹೈ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ನೀವು ಜೋಶಲ್ಲಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದ್ಬಿಟ್ಟು ಎಲ್ಲ ಒಟ್ಟಿಗೆ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಸ್ವಲ್ಪ ಕಾಮ್ ಡೌನ್ ಆಗಿ ಸ್ವಲ್ಪ ಥಿಂಕ್ ಮಾಡಿ, ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಯೋಚನೆ ಮಾಡಿ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ ವೆನ್ ಇಟ್ ಕಮ್ಸ್ ಟು ಫೈನಾನ್ಸಸ್.
ನೀವು ದಯವಿಟ್ಟು ಓವರ್ ಥಿಂಕಿಂಗ್ ಮಾಡಿ, ಓವರ್ ಸ್ಟ್ರೆಸ್ ಮಾಡಿ, ನಾನು ಎಲ್ರಿಗೂ ಮಾಡಿ ಹಾಕ್ತೀನಿ, ನಾನು ಅವ್ರಿಗೆ ಮಾಡಬೇಕು, ಇವ್ರಿಗೆ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಸಾಕು, ನಂಗೆ ಅದು ರೆಸ್ಪಾನ್ಸಿಬಿಲಿಟಿ, ಇದು ರೆಸ್ಪಾನ್ಸಿಬಿಲಿಟಿ, ಮಕ್ಕಳಿದ್ರೆ ಮಕ್ಕಳು ಸ್ಕೂಲ್ ಕಳಿಸೋದು, ಅದು ತುಂಬ ನೀವು ರೆಸ್ಪಾನ್ಸಿಬಿಲಿಟಿ ತಗೋತೀರಾ, ಆಯಿತಾ? ಸೊ ಇಯರ್ ನೀವು ಅದನ್ನು ಸ್ವಲ್ಪ ಕಮ್ಮಿ, ಅಂದರೆ ರೆಸ್ಪಾನ್ಸಿಬಿಲಿಟೀಸ್ ಅಂತೂ ಕಮ್ಮಿ ಮಾಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು. ಪ್ಲೀಸ್ ನೀವು ಒಂದು ಮೆಡಿಟೇಷನ್ ಮಾಡಿ, ಎವ್ರಿ ಡೇ ಮೆಡಿಟೇಟ್ ಮಾಡಿ, ಎವ್ರಿ ಡೇ ಸ್ಟ್ರೆಸ್ ಬಸ್ಟರ್ ಒಂದು ಆ್ಯಕ್ಟಿವಿಟೀಸ್ ಮಾಡಿ, ಪ್ರಾಣಾಯಾಮ ಮಾಡಿ, ಸ್ಲೋ ಮ್ಯೂಸಿಕ್ ಕೇಳಿ, ಎಷ್ಟೇ ರೆಸ್ಪಾನ್ಸಿಬಿಲಿಟಿ ಇದ್ರೂ ಪರವಾಗಿಲ್ಲ, ನಿಮಗೋಸ್ಕರ ನೀವು ಟೈಮ್ ಕೊಡಿ. ಸ್ಪಾಗೆ ಹೋಗಿ ಪೆಡಿಕ್ಯೂರ್ ಮಾಡ್ಕೊಳ್ಳಿ, ಮೆನಿಕ್ಯೂರ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಹುಡುಗರಾಗಿದ್ರೆ ಲೈಕ್ ಏನೋ ಜಸ್ಟ್ ರಿಲ್ಯಾಕ್ಸ್, ಪ್ಲೀಸ್ ರಿಲ್ಯಾಕ್ಸ್. ಆವಾಗಲೇ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ಏರುಪೇರು ಆಗುತ್ತೆ, ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಅದು ಇದೆಲ್ಲ ಆಗುತ್ತೆ. ಸೊ ಜಸ್ಟ್ ರಿಲ್ಯಾಕ್ಸ್, ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಆ್ಯಂಡ್ ಎವ್ರಿ ಡೇ ನಿಮಗೆ ಬೆಸ್ಟ್ ಲಕ್ಕಿ ಟಿಪ್ ಏನಂದರೆ ಸಿಲ್ವರ್ ಗ್ಲಾಸಲ್ಲಿ ನೀರು ಕುಡೀರಿ. ಆ್ಯಂಡ್ ಸ್ಪೆಷಲಿ ಮೂನ್ ಲೈಟ್ ಇರುತ್ತಲ್ಲ, ಅವಾಗೇನಾದರೂ ನೀರು ಚಾರ್ಜ್ ಮಾಡ್ಕೊಂಡು ಕುಡಿದ್ರಂತೂ ಅಮೇಝಿಂಗ್ ಆಗಿ ಕೆಲಸ ಮಾಡುತ್ತೆ ನಿಮಗೆ. ಸೊ ಡೂ ದ್ಯಾಟ್. ಆ್ಯಂಡ್ yeah, so this was your 2026 prediction. I hope you guys like it. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಐಲ್ ಆಲ್ಸೋ ಟೆಲ್ ಯು ಗೈಸ್, ಆ್ಯಂಡ್ ನಿಮಗೆ ಲೈಕ್ ನಂಬರ್ 6 ಅವ್ರಿಗೆ ಬೆಸ್ಟ್ ಕ್ರಿಸ್ಟಲ್ಸ್ ಯಾವುದು ಗೊತ್ತಾ? ರೋಸ್ ಕ್ವಾರ್ಟ್ಸ್. ಇದು ನಾನು ಹಾಕೋತೀನಿ. ರೋಸ್ ಕ್ವಾರ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ಇದರಿಂದ ನಿಮಗೆ ಫಸ್ಟ್ ಆಫ್ ಆಲ್ ಯು ಗೈಸ್ ಆರ್ ಲೈಕ್ ಫುಲ್ ಆಫ್ ಲವ್ ಅಲ್ವಾ? ಸೊ ಲವ್ನ ಎನ್ಹ್ಯಾನ್ಸ್ ಮಾಡುತ್ತೆ, ರಿಲೇಶನ್ಶಿಪ್ ಎನ್ಹ್ಯಾನ್ಸ್ ಮಾಡುತ್ತೆ, ಪ್ಲಸ್ ನಿಮ್ಗೂ ಲೈಕ್ ಸೆಲ್ಫ್ ಲವ್ ಕೊಡುತ್ತೆ. ಇದನ್ನು ಅಷ್ಟೇ, ಇದು ನಾನೇ ಏನೋ ಕಸ್ಟಮೈಸ್ ಮಾಡಿರೋ ಅಂತ ಬ್ರೇಸ್ಲೆಟ್. ಇದರಲ್ಲಿ ನಿಮಗೆ ಒಂದು 3-4 ಇದು ಕ್ರಿಸ್ಟಲ್ಸ್ ಬರುತ್ತೆ. ಇದನ್ನು ನೀವು ಹಾಕೊಳ್ಬೋದು. ದಿಸ್ ಇಸ್ ಲೈಕ್ ಅ ಸೋಲ್ ಹೀಲಿಂಗ್, ಲವ್ ಫೇಲ್ಯೂರ್ ಆಗಿದ್ರೆ, ಅಥವಾ ನಿಮ್ಗೆ ಏನಾದರೂ ಹರ್ಟ್ ಆಗಿದ್ರೆ, ನಿಮಗೆ ಪಾಸ್ಟ್ ರಿಲೇಶನ್ಶಿಪ್ಪಿಂದ ಹೊರಗಡೆ ಬರೋದಿತ್ತು, ಆ್ಯಂಡ್ ಏನೋ ರಿಸಾಲ್ವ್ ಆಲ್ ದೋಸ್ ಇಶ್ಯೂಸ್, ಆ್ಯಂಡ್ ನಿಮಗೆ ಒಂದು ಒಳ್ಳೆ ಫೀಲಿಂಗ್ ಕೊಡಬೇಕು ಅಂತಂದರೆ ಇದು ಕ್ರಿಸ್ಟಲ್ ಯೂಸ್ ಮಾಡ್ಬೋದು. ಪ್ಲಸ್ ಇದು ನೋಡಿ ಎಷ್ಟು ಸಖತ್ತಾಗಿದೆ, ಎಷ್ಟು ಕ್ಯೂಟ್ ಆಗಿದೆ. ದಿಸ್ ಇಸ್ ಅ ಲವ್ ಬ್ರೇಸ್ಲೆಟ್. ಇದರಿಂದನೇ ನೀವು ಲವ್ ಅಟ್ರಾಕ್ಟ್ ಮಾಡ್ಬೋದು, ಅಥವಾ ಸೆಲ್ಫ್ ಲವ್ಗೂ ಕೂಡ ಇದು ನಿಮಗೆ ಹೆಲ್ಪ್ ಮಾಡುತ್ತೆ, ಆ ಥರ ಅಂತ ಕ್ರಿಸ್ಟಲ್. ಸೊ ಇದೆಲ್ಲ ನಿಮಗೆ ಕೆಲವೊಂದು ಕ್ರಿಸ್ಟಲ್ಸ್ ವಿತ್ ಸರ್ಟಿಫಿಕೇಟ್ ಬರುತ್ತೆ. ಸೊ ಯಾ, ಆ್ಯಂಡ್ ಆಲ್ಸೋ ನಿಮಗೆ ಕ್ಲಿಯರ್ ಕ್ವಾರ್ಟ್ಸ್ ಅಂದರೆ ಸ್ಫಟಿಕ ಅಂತಾರಲ್ವಾ, ಅದು ಕೂಡ ನಿಮಗೆ ಸೂಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ನಿಮಗೆ ಇದೆಲ್ಲ ಕ್ರಿಸ್ಟಲ್ಸ್ ಬೇಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಆ್ಯಂಡ್ DM ಮಾಡಿ ಕ್ರಿಸ್ಟಲ್ಸ್ ಅಂತ DM ಮಾಡಿದ್ರೆ, ಆ್ಯಂಡ್ ಯಾ, ಸೊ ಯು ವಿಲ್ ಗೆಟ್ ದಿಸ್ ಕ್ರಿಸ್ಟಲ್ಸ್, ಆ್ಯಂಡ್ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಯಾ, ದಿಸ್ ವಾಸ್ ಯೋರ್ 2026 ಪ್ರೆಡಿಕ್ಷನ್ಸ್, ಆ್ಯಂಡ್ ಹೋಪ್ ಯು ಗೈಸ್ ಲೈಕ್ ಇಟ್. ಇದೇ ಥರ ನನಗೆ ಲವ್ ತೋರಿಸ್ತಾ ಇರಿ, ಪ್ರೋತ್ಸಾಹ ಮಾಡ್ತಾ ಇರಿ, ನನಗಿನ್ನೂ ಹೆಚ್ಚು ವಿಡಿಯೋಸ್ ಮಾಡುವಂತಹ ಮೋಟಿವೇಶನ್ ಸಿಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ತೋರಿಸಿ, ಲೈಕ್ ಮಾಡಿ, ಕಾಮೆಂಟ್ ಹಾಕಿ. ನಿಮ್ಮ ಫ್ಯಾಮ್ಲಿಯಲ್ಲಿ ಅಕ್ಕ, ತಂಗಿ, ಅಣ್ಣ, ಅಪ್ಪ, ಅಮ್ಮ ಯಾರ್ಯಾರಿದ್ದಾರೋ ಅವರೆಲ್ರಿಗೂ ಆಸ್ಟ್ರೋಲಾರಾ ಅಂದರೆ ಹೌಸ್ ಆಫ್ ಫಾರ್ಚ್ಯೂನ್ ಚಾನೆಲ್ ಬಗ್ಗೆ ಹೇಳಿ, ಆ್ಯಂಡ್ ಅದೃಷ್ಟನ ಬದಲಾಯಿಸ್ಕೊಳ್ಳಿ. ಎಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.